ಫ್ರಾಂಕ್ ಸ್ಮಿತ್ ತನ್ನ ಜೀವನದ ಅತ್ಯಂತ ಕಠಿಣ ಪ್ರಯಾಣವನ್ನು ಮುಗಿಸಿ ಹಿಂತಿರುಗುತ್ತಿದ್ದ. ಈ ಪ್ರಯಾಣ ಆಗಿತ್ತು ಹಿಮಾಲಯ ಪರ್ವತವನ್ನು ಹತ್ತೋದು. ಈ ಪ್ರಯಾಣ ಅವನನ್ನು ಹತ್ತುವಾಗನೇ ಮಿತಿಗೆ ತಳ್ಳಿತ್ತು. ಅವನ ಜೊತೆ ಹಿಮಾಲಯವನ್ನು ಹತ್ತುತ್ತಿದ್ದ ಅವನ ಗೆಳೆಯರು ಅಸ್ವಸ್ಥರಾಗಿ ಅರ್ಧ ದಾರಿಯಿಂದಾನೇ ವಾಪಸ್ ಹೋಗಿದ್ರು. ಅಲ್ಲಿ ಬರೀ ಫ್ರಾಂಕ್ ಒಬ್ಬನೇ ಇದ್ದಿದ್ದು. ಹಿಮಾಲಯವನ್ನು ಹತ್ತುವಾಗ ಒಂದು ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಲಿ ನೀವು ಅಸ್ವಸ್ಥರಾದರೆ ನಿಮ್ಮನ್ನು ರಕ್ಷಿಸೋದಕ್ಕೆ ಯಾರೂ ಬರೋದಿಲ್ಲ. ಅಲ್ಲಿ ನೀವು ಕೊಲಾಪ್ಸ್ ಆದರೆ ನೀವೇ ನೋಡ್ಕೋಬೇಕು. ಅಲ್ಲಿ ನೀವು ಸತ್ತರೆ ನಿಮ್ಮ ದೇಹವನ್ನು ಅಲ್ಲೇ ಬಿಡಲಾಗುತ್ತೆ. ಈ ವಿಷಯ ಫ್ರಾಂಕ್ಗೂ ಮೊದಲೇ ಗೊತ್ತಿತ್ತು. ಯಾವಾಗ ಫ್ರಾಂಕ್ ಹಿಮಾಲಯದಿಂದ ಇಳಿಯುತ್ತಿದ್ನೋ ಆಯಾಸ ಅವನ ದೇಹವನ್ನು ಮುರಿದಿತ್ತು. ಪ್ರತಿಯೊಂದು ಹೆಜ್ಜೆ ಕೊನೆಯ ಹೆಜ್ಜೆ ಅಂದಾಗ ಫೀಲ್ ಆಗ್ತಾ ಇತ್ತು, ಹಾಗೂ ಪ್ರತಿಯೊಂದು ಶ್ವಾಸದಲ್ಲಿ ಆಮ್ಲಜನಕ ಕಡಿಮೆ ಆಗ್ತಾ ಇತ್ತು. ಫ್ರಾಂಕ್ ಆ ಹೊತ್ತಿನಲ್ಲಿ ಜೀವನ ಹಾಗೂ ಸಾವಿನ ಆ ಒಂದು ತೆಳುವಾದ ರೇಖೆಯಲ್ಲಿ ಇದ್ದ. ಕೆಳಗೆ ನೋಡಿದ್ರೆ ಕೊನೆ ಇಲ್ಲದ ಪರ್ವತ, ಮೇಲೆ ನೋಡಿದ್ರೆ ಬರೀ ಮಂಜು ಹಾಗೂ ಕಲ್ಲುಗಳು. ಆದ್ರೆ ಅವತ್ತು ಒಂದು ವಿಚಿತ್ರದ ಘಟನೆ ನಡೆದಿತ್ತು. ಅವತ್ತು ಆ ಪರ್ವತದಲ್ಲಿ ಫ್ರಾಂಕ್ ಒಬ್ಬನೇ ಇರಲಿಲ್ಲ. ಒಬ್ಬ ವ್ಯಕ್ತಿ ಅವನನ್ನು ಹಿಂಬಾಲಿಸುತ್ತಿದ್ದ. ಅವನು ಫ್ರಾಂಕ್ ಜೊತೆ ಪರ್ವತವನ್ನು ಇಳಿತಾ ಇದ್ದ, ಹಾಗೂ ಅವನು ಹೆಜ್ಜೆಗೆ ಹೆಜ್ಜೆ ಇಟ್ಟು ಅವನ ಜೊತೆ ನಡೀತಾ ಇದ್ದ. ಹಿಮಾಲಯದಂಥ ಪರ್ವತದಲ್ಲಿ ಒಂಟಿತನ ನಿಮ್ಮನ್ನು ಬೇಗ ಕೊಲ್ಲುತ್ತೆ. ಅಂತಹ ಸಮಯದಲ್ಲಿ ಈ ವ್ಯಕ್ತಿ ಫ್ರಾಂಕ್ಗೆ ಒಂದು ಆಶ್ರಯವಾಗಿದ್ದ. ಈ ತರ ಕೆಲವು ಗಂಟೆ ಅವನ ಜೊತೆ ಪರ್ವತವನ್ನು ಇಳಿದ ಫ್ರಾಂಕ್ ಒಂದು ಜಾಗದಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕಂತ ಕೂತು ಬಿಡ್ತಾನೆ. ತನ್ನ ಬ್ಯಾಗ್ ಅನ್ನು ತೆರೆದು ಅದರ ಒಳಗಿಂದ ಮಿಂಟ್ ಕೇಕ್ ಅನ್ನು ತೆಗೆದು ಅದರ 2 ಭಾಗ ಮಾಡ್ತಾನೆ. ಒಂದು ಭಾಗ ಅವನಿಗೋಸ್ಕರ ಆಗಿತ್ತು, ಮತ್ತಿನ್ನೊಂದು ಭಾಗ ಅವನ ಜೊತೆಗಾರನಿಗೋಸ್ಕರ. ಈ ತರ ಕೇಕ್ ಅನ್ನು ತುಂಡು ಮಾಡಿ ಕೈಯಲ್ಲಿ ಹಿಡ್ಕೊಂಡು ಜೊತೆಗಾರನಿಗೆ ಕೊಡೋದಕ್ಕಂತ ಹಿಂದೆ ತಿರುಗಿದ ಫ್ರಾಂಕ್ ಅಲ್ಲೇ ಬೆಚ್ಚಿ ಬೀಳ್ತಾನೆ. ಯಾಕಂದ್ರೆ ಅವನ ಹಿಂದೆ ಯಾರೂ ಇರಲಿಲ್ಲ. ಈ ಇಡೀ ಪರ್ವತದಲ್ಲಿ ಬರೀ ಫ್ರಾಂಕ್ ಒಬ್ಬನೇ ಇದ್ದಿದ್ದು. ಈಗ ಸ್ಟ್ರೇಂಜ್ ವಿಷಯ ಏನಂದ್ರೆ, ಈ ಘಟನೆ ಬರೀ ಫ್ರಾಂಕ್ ಜೊತೆ ಮಾತ್ರ ಆಗಿರೋದಲ್ಲ. ಬೇರೆ ಬೇರೆ ಕಾಲ, ಬೇರೆ ಬೇರೆ ಮೂಲೆಗಳಲ್ಲಿ, ಪರ್ವತದಲ್ಲಿ, ಕಣಿವೆಯಲ್ಲಿ, ಮರುಭೂಮಿಯಲ್ಲಿ ಜನರು ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ ಅಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಅವರ ಹತ್ತಿರ ಬಂದಿದ್ದ, ಅವರಿಗೆ ಸಹಾಯ ಮಾಡಿದ್ದ. ಅವನ ಹೆಸರು ಏನು ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ಇದಕ್ಕೊಂದು ಹೆಸರಿದೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಸ್ಟೋರಿ ನಾನು ಯಾವಾಗ ಓದ್ತಾ ಇದ್ನೋ ನನಗೆ ನಿಜವಾಗ್ಲೂ ನನ್ನ ಅಜ್ಜಿ ಹೇಳ್ತಾ ಇದ್ದ ಒಂದು ವಿಷಯ ನೆನಪಿಗೆ ಬಂತು. ಅವ್ರು ಹೇಳ್ತಾ ಇದ್ರು, ಕಷ್ಟ ಕಾಲದಲ್ಲಿದ್ದಾಗ ದೇವರು ನಮ್ಮನ್ನು ರಕ್ಷಿಸೋದಕ್ಕಂತ ದೇವತೆಗಳನ್ನು ಕಳಿಸ್ತಾರಂತೆ. ಈ ಮಾತಿಗೆ ನಾನು ಆ ಸಮಯದಲ್ಲಿ ಅಷ್ಟು ಗಮನ ಹರಿಸಿರ್ಲಿಲ್ಲ. ಆದರೆ ಈ ಸ್ಟೋರಿಗಳ ಬಗ್ಗೆ ನಾನು ಯಾವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ನೋ ನನಗೆ ಪದೇ ಪದೇ ಅವರು ಹೇಳಿದ ಮಾತು ನೆನಪಿಗೆ ಬರ್ತಾ ಇತ್ತು. ಬೈ ದ ವೇ, ಇದು ಬರೀ ನಂದೊಂದು ಪರ್ಸ್ನಲ್ ಮೂಮೆಂಟ್ ಆಗಿದೆ, ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ನಾನು ಈ ವಿಡಿಯೋ ಅಲ್ಲಿ ಏನು ಪ್ರೂಫ್ ಮಾಡ್ತಾ ಇಲ್ಲ. ಇವತ್ತಿನ ವಿಡಿಯೋ ಎಂಥ ವಿಡಿಯೋ ಅಂದರೆ, ನೀವು ಭೂತ ಪ್ರೇತದ ಕತೆ ಕೇಳಿದ್ದೀರಾ, ನೀವು ಹಾಂಟೆಡ್ ಹೌಸ್ನ ಕಥೆನೂ ಕೇಳಿದ್ದೀರಾ, ನೀವು ಮಾಟ ಮಂತ್ರದ ಕಥೆಗಳನ್ನು ಕೇಳಿದ್ದೀರಾ. ಆದರೆ ಇವತ್ತಿನ ಸ್ಟೋರಿ ಈ ಕಥೆಗಳ ಉಲ್ಟಾ ಆಗಿದೆ. ಜನರು ಸಾವಿನ ಅಂಚಿನಲ್ಲಿರುವಾಗ ಅವರಿಗೇನೋ ಕಾಣಿಸಿದೆ. ಇದು ಬರೀ ಕಾಣಿಸಿದ್ದು ಮಾತ್ರ ಅಲ್ಲ, ಅವರಿಗೆ ಹೆಲ್ಪ್ ಮಾಡಿದೆ, ಅವರಿಗೆ ದಾರಿ ತೋರಿಸಿದೆ. ಹಾಗೂ ಯಾವಾಗ ಈ ಜನರು ಡೇಂಜರ್ನಿಂದ ಪಾರಾದ್ರು ನೋಡಿ, ಅದು ಮಾಯ ಆಗಿದೆ. ಇದನ್ನು ಎಕ್ಸ್ಪ್ಲೋರರ್ಸ್ ರಿಪೋರ್ಟ್ ಮಾಡಿದ್ದಾರೆ, ಪೈಲಟ್ಸ್ ರಿಪೋರ್ಟ್ ಮಾಡಿದ್ದಾರೆ, ಪರ್ವತಾರೋಹಿಗಳು, ಮಾಮೂಲಿ ಜನರು ಎಲ್ಲರೂ ರಿಪೋರ್ಟ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋಲಿ ನನ್ನ ಕೆಲಸ ಸಿಂಪಲ್ ಆಗಿದೆ, ನಿಮಗೆ ಸ್ಟೋರೀಸ್ ಹೇಳೋದು ಹಾಗೂ ಈ ಸ್ಟೋರೀಸ್ಗಳನ್ನು ಸೈಂಟಿಫಿಕ್ ಹಾಗೂ ಬಿಲೀಫ್ನ ಆ್ಯಂಗಲ್ನಿಂದ ಎಕ್ಸ್ಪ್ಲೋರ್ ಮಾಡೋದು. ಮತ್ತು ಇದೆಲ್ಲ ಆದ ನಂತರ ನಿಮ್ಮ ಹತ್ರ ನಿಮ್ಮ ಒಪಿನಿಯನ್ ಕೇಳೋದು. ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ, ಯಾಕಂದರೆ ನನಗೆ ನಿಮ್ಮ ಒಪಿನಿಯನ್ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಥರ್ಡ್ ಮ್ಯಾನ್ ಫ್ಯಾಕ್ಟರಿಗೆ ಅತಿ ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ ಇರೋದು ಜಗತ್ತಿನ ಅತಿ ಹೆಸರುವಾಸಿಯಾಗಿರುವ ಸರ್ವೈವಲ್ ಜರ್ನಿಯಲ್ಲಿ. ಇದು ಎರ್ನೆಸ್ಟ್ ಶ್ಯಾಕಲ್ಟನ್ನ ಸರ್ವೈವಲ್ ಸ್ಟೋರಿ ಆಗಿದೆ. ಏನಾಗಿತ್ತಂದ್ರೆ 1914ರಲ್ಲಿ ಒಂದು ಎಕ್ಸ್ಪಿಡಿಷನ್ ಮಾಡಲಾಗಿತ್ತು. ಇದರ ಗೋಲ್ ಸಿಂಪಲ್ ಆಗಿತ್ತು, ಅಂಟಾರ್ಟಿಕಾವನ್ನು ಕ್ರಾಸ್ ಮಾಡುವ ಮೊದಲ ಮನುಷ್ಯರಾಗೋದು. ಈ ಸ್ಟೋರಿ ತುಂಬಾ ಫೇಮಸ್ ಆಗಿದೆ, ನೀವು ಎಲ್ಲಾದ್ರೂ ಕೇಳಿಯೇ ಇರ್ತೀರಾ. ಅಕಸ್ಮಾತ್ ಕೇಳಿಲ್ಲ ಅಂದ್ರೆ ನಾನು ರಫ್ಲಿ ಹೇಳ್ತೀನಿ ಏನಾಗಿತ್ತು ಅಂತ. ಸೊ ಎಂಡೋರೆನ್ಸ್ ಅನ್ನೋ ಶಿಪ್ ಅಂಟಾರ್ಟಿಕಾವನ್ನು ಕ್ರಾಸ್ ಮಾಡೋದಕ್ಕಂತ ಹೋದಾಗ ಶುರುವಲ್ಲಿ ಎಲ್ಲ ಆಸ್ ಪ್ಲಾನ್ಡೇ ನಡೀತಾ ಇತ್ತು. ಆದರೆ ಒಂದಿನ ಏನಾಗುತ್ತಂದ್ರೆ ಅವರ ಶಿಪ್ ಏನಿದೆ ಇದು ಐಸ್ನಲ್ಲಿ ಸ್ಟಕ್ ಆಗುತ್ತೆ. ಶಿಪ್ಸ್ ಐಸಲ್ಲಿ ಸಿಕ್ಕಾಕೊಳ್ಳೋದೇನು ಹೊಸ ವಿಷಯ ಆಗಿರಲಿಲ್ಲ. ಯೂಶ್ವಲಿ ಈ ಥರ ಆದಾಗ ವೇಟ್ ಮಾಡ್ತಾ ಇದ್ರು. ಐಸ್ ಮೆಲ್ಟ್ ಆದ ತಕ್ಷಣ ಶಿಪ್ ಆಟೋಮೆಟಿಕ್ಲಿ ರಿಲೀಸ್ ಆಗ್ತಾ ಇತ್ತು.
ಆದ್ರೆ ಎಂಡೂರೆನ್ಸ್ ಜೊತೆ ಈ ತರ ಆಗ್ಲಿಲ್ಲ. ಶಾಕಲ್ಟನ್ ಕಾತು 1 ವಾರ ಆಯ್ತು, 1 ತಿಂಗಳಾಯ್ತು. ಅವರ ಶಿಪ್ ಫ್ರೀ ಆಗೋ ಬದಲು ಐಸ್ನಲ್ಲಿ ಇನ್ನೂ ಹೆಚ್ಚು ಸಿಕ್ಕಾಕೊಳ್ತು. ಮತ್ತೆ ಇವೆಂಚುಲಿ ಏನಾಯ್ತು ಅಂದ್ರೆ ಆ ಐಸ್ ಎಷ್ಟು ಗಟ್ಟಿ ಆಯ್ತು ಅಂದ್ರೆ ಅದರ ಪ್ರೆಷರ್ನಿಂದಾನೇ ಇಡೀ ಶಿಪ್ ತುಂಡು ತುಂಡಾಗಿ ಮುಳುಗಿಯೇ ಹೋಯ್ತು. ಈ ತರ ಮುಳುಗಿದಾಗ ಅವರ ಎಕ್ಸ್ಪೆಡಿಷನ್ ಅನ್ನು ಅಲ್ಲೇ ನಿಲ್ಲಿಸಲಾಗುತ್ತೆ. ಆದ್ರೆ ರಿಟರ್ನ್ ಹೋಗೋದಕ್ಕೆ ಯಾವುದೇ ದಾರಿ ಇರಲಿಲ್ಲ. ಮತ್ತೊಂದು ಪ್ರಾಬ್ಲಮ್ ಈ ಟೀಮ್ ಫೇಸ್ ಮಾಡ್ತಾ ಇತ್ತು. ಅದು ಏನು ಅಂದ್ರೆ ಅವರು ನಿಂತಿದ್ದ ನೆಲ ಇದೆ ನೋಡಿ, ಅದು ಐಸ್ ಇದ್ದಾಗಿತ್ತು. ಅದು ತುಂಡಾಗಿ ಸಮುದ್ರದಲ್ಲಿ ಚಲಿಸೋದಕ್ಕೆ ಶುರುವಾಯಿತು. ಈ ತರ ಆದಾಗ ಶಾಕಲ್ಟನ್ ಡಿಸಿಷನ್ ತಗೋತಾರೆ. ನಾವಿವಾಗ ಆಲ್ರೆಡಿ ಸಿಕ್ಕಾಕೊಂಡಿದ್ದೀವಿ, ನಮ್ಮನ್ನು ರಕ್ಷಿಸೋದಕ್ಕೆ ಯಾರು ಬರೋದಿಲ್ಲ. ಅದಲ್ಲದೆ ನಮ್ಮ ಹತ್ರ ಇದ್ದ ರಾಷನ್ಸ್ ಎಲ್ಲ ಆಲ್ರೆಡಿ ಖಾಲಿ ಆಗಿದೆ. ಅವ್ರು ಬೈದವೇ ಇಲ್ದಿದ್ರು, ಹಸಿವೆ ಅಂತ ಬಳಲ್ತಾ ಇದ್ರು ಆ ಟೈಮಲ್ಲಿ. ಇದನ್ನೆಲ್ಲ ನೋಡಿ ಶಾಕಲ್ಟನ್ ಒಂದು ಡಿಸಿಷನ್ ತಗೋತಾರೆ. ಅದನ್ನು ಇವತ್ತಿನವರೆಗೆ ಜನರು ಹುಚ್ಚುತನ ಅಂತ ಹೇಳ್ತಾರೆ. ಅದು ಯಾಕಂದ್ರೆ ಅವರ ಡಿಸಿಷನ್ ಆಗಿತ್ತು ಲೈಫ್ ಬೋಟ್ನಲ್ಲಿ ಕೂತು ಇಡೀ ಅಟ್ಲಾಂಟಿಕ್ ಸಮುದ್ರವನ್ನು ಪಾರು ಮಾಡಿ ಸೌತ್ ಜಾರ್ಜಿಯಾ ದ್ವೀಪಕ್ಕೆ ಹೋಗಿ ಮುಟ್ಟೋದು. ನೋಡಿ, ಅಟ್ಲಾಂಟಿಕ್ ಸಮುದ್ರ ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ ಇವತ್ತಿನ ಟೈಮಲ್ಲೂ ಅತಿ ಅಡ್ವಾನ್ಸ್ ಆಗಿರುವ ಶಿಪ್ ಕೂಡ ಅದ್ರಲ್ಲಿ ಹೋಗೋದಕ್ಕೆ ಹೆದರುತ್ತೆ ಒಂದ್ ಗಳಿಗೆಗೆ. ಅಂಥದ್ರಲ್ಲಿ ಬರೀ ಒಂದು ಲೈಫ್ ಬೋಟಲ್ಲಿ ಕೂತು 1300 ಕಿಲೋಮೀಟರ್ ಈ ಸಮುದ್ರದಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಇದು ಹುಚ್ಚುತನನೇ ಆಗಿತ್ತು. ಆದ್ರೆ ಸಂಹವ್ ಆ ಅಲೆಗಳನ್ನು ಪಾರಾಗಿ ಹಸಿವೆ, ಬಾಯಾರಿಕೆ ಇದನ್ನೆಲ್ಲ ತಡ್ಕೊಂಡು ಹಾಗೋ ಹೀಗೋ ಆ ಸಮುದ್ರದಲ್ಲಿ ಟ್ರಾವೆಲ್ ಮಾಡಿ ಸೌತ್ ಜಾರ್ಜಿಯಾ ದ್ವೀಪಕ್ಕೆ ಬಂದು ಮುಟ್ತಾರೆ. ಫೈನಲಿ ಅವರು ಎಷ್ಟೋ ತಿಂಗಳ ನಂತರ ನೆಲದ ಮೇಲೆ ಕಾಲಿಟ್ಟಿದ್ದು. ಆದರೆ ಈ ನೆಲ ಕೂಡ ಅವ್ರು ಆಲ್ರೆಡಿ ಇದ್ದ ನೆಲಕ್ಕಿಂತ ಏನು ಬೆಟರ್ ಆಗಿರಲಿಲ್ಲ. ಯಾಕಂದ್ರೆ ಅವರು ಬಂದು ಮುಟ್ಟಿದ್ದ ಜಾಗ ಏನಿದೆ ಅದು ಕಂಪ್ಲೀಟ್ ರಿಮೋಟ್ ಪ್ಲೇಸ್ ಆಗಿತ್ತು. ಅಲ್ಲಿ ಮನುಷ್ಯರಾಗಿರ್ಲಿ, ಪ್ರಾಣಿಗಳಾಗಿರ್ಲಿ ಏನೂ ಇರಲಿಲ್ಲ. ಆ ದ್ವೀಪದಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಇತ್ತು, ಆದರೆ ಆ ದ್ವೀಪದ ಇನ್ನೊಂದು ಕಡೆ. ಈಗ ಈ ಟೀಮಲ್ಲಿದ್ದ ಜನರು ಎಷ್ಟು ಎಕ್ಸಾಸ್ಟೆಡ್ ಆಗಿದ್ರು ಅಂದ್ರೆ ಆಲ್ಮೋಸ್ಟ್ ಹೆಚ್ಚುವರಿ ಜನರು ಅಲ್ಲೇ ಗಿವ್ ಅಪ್ ಮಾಡಿದ್ರು. ಆದ್ರೆ ಶಾಕಲ್ಟನ್ ಗಿವ್ ಅಪ್ ಮಾಡೋದಕ್ಕೆ ಒಪ್ಪಿರಲಿಲ್ಲ. ಶಾಕಲ್ಟನ್ ಡಿಸೈಡ್ ಮಾಡ್ತಾರೆ, ನಾನು ನಡ್ಕೊಂಡೇ ಇಡೀ ದ್ವೀಪವನ್ನು ಪಾರಾಗಿ ಆ ಸೆಟಲ್ಮೆಂಟ್ ಕಡೆ ಹೋಗಿ ಮುಟ್ತೀನಿ ಅಂತ. ಇದು ಅವರು ತಗೊಂಡ 2ನೇ ಕ್ರೇಜಿ ಡಿಸಿಷನ್ ಆಗಿತ್ತು. ಈಗ ನಿಮ್ಗೆ ಐಡಿಯಾನೇ ಇರ್ಲಿಕ್ಕಿಲ್ಲ ಅವ್ರು ಎಂತಹ ಪ್ಲೇಸ್ ಅನ್ನು ನಡ್ಕೊಂಡು ಹೋಗಿ ಕ್ರಾಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿರೋದಂತ. ಈ ಪ್ಲೇಸ್ ಕಂಪ್ಲೀಟ್ಲಿ ರಿಮೋಟ್ ಆಗಿರುವ ಒಂದು ಪರ್ವತ ಪ್ರದೇಶ ಆಗಿತ್ತು. ಒಂದು ಚಿಕ್ಕ ಏರುಪೇರಾದ್ರೂ ನಿಮ್ಮನ್ನಲ್ಲಿ ರಕ್ಷಿಸೋದಕ್ಕೆ ಯಾರು ಇಲ್ಲ, ನೀವು ಸಾಯೋದಂತೂ ಖಂಡಿತ. ಅಂಥದ್ರಲ್ಲಿ ಇವರು ಆಲ್ರೆಡಿ ಸರಿಯಾಗಿ ತಿಂದಿರ್ಲಿಲ್ಲ, ಸರಿಯಾಗಿ ನಿದ್ದೆ ಮಾಡಿರ್ಲಿಲ್ಲ. ಅಲ್ಲೆಷ್ಟು ಚಳಿ ಇತ್ತು ಅಂದ್ರೆ ಜನರು ನಡುಗ್ತಾ ಇದ್ರು. ಕೆಲವರಿಗಂತೂ ಸರಿಯಾಗಿ ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ಲ. ಆದ್ರೆ ಶಾಕಲ್ಟನ್ಗೆ ಇದು ಮಾಡು ಇಲ್ಲವೇ ಮಡಿ ಅನ್ನೋ ಸಿಚುವೇಶನ್ ಆಗಿತ್ತು. ಸೊ ಶಾಕಲ್ಟನ್ ಅವ್ರ ಜೊತೆ ಇನ್ನೂ 2 ಕರ್ಕೊಂಡು ಅಲ್ಲಿಂದ ಹೊರಟೇ ಬಿಡ್ತಾರೆ. ಈ ಜರ್ನಿಯಲ್ಲೇ ಅವ್ರ ಜೊತೆ ಆ ವಿಚಿತ್ರದ ಘಟನೆ ನಡೆಯೋದು. ಅವ್ರು ಈ ಪರ್ವತ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಈ 3 ಜನರ ಹಿಂದೆ ಇನ್ನೊಬ್ಬ 4ನೇ ವ್ಯಕ್ತಿ ಬಂದು ಅವ್ರ ಜೊತೆ ಸೇಕೋತಾನೆ. ಈ ಇಡೀ ಪರ್ವತ ಪ್ರದೇಶವನ್ನು ನಡ್ಕೊಂಡು ಕ್ರಾಸ್ ಮಾಡುವವರೆಗೆ ಅವನು ಅವರ ಹಿಂದೆನೇ ಇರ್ತಾನೆ. ಅವರು ಯಾವಾಗ ಡೇಂಜರ್ ಅನ್ನು ಕ್ರಾಸ್ ಆಗ್ತಾರೆ ನೋಡಿ, ಆ ಸಮಯದಲ್ಲಿ ಆ ವ್ಯಕ್ತಿ ಮಾಯ ಆಗ್ತಾನೆ. ಈ ಘಟನೆ ಬಗ್ಗೆ ಶಾಕಲ್ಟನ್ ಆ ಸಮಯದಲ್ಲಿ ಹೆಚ್ಚೇನು ಹೇಳಿರಲಿಲ್ಲ. ಅವ್ರ ಕಂಡೀಷನ್ ಎಷ್ಟು ಹಾಳಾಗಿತ್ತಂದ್ರೆ ಅವ್ರಿಗನ್ಸಿತ್ತು ನಾನೇ ಹೆಲ್ಯೂಸಿನೇಟ್ ಮಾಡ್ತಾ ಇರ್ಬೋದು ಅಂತ. ಆದ್ರೆ ನಂತರದ ದಿನದಲ್ಲಿ ಶಾಕಲ್ಟನ್ ಒಂದು ಪುಸ್ತಕ ಬರೀತಾರೆ, ಹಾಗೂ ಅದರಲ್ಲಿ 4ನೇ ವ್ಯಕ್ತಿ ಬಗ್ಗೆ ಮೆನ್ಷನ್ ಮಾಡ್ತಾರೆ. ನಾವು ಆ ಪರ್ವತ ಪ್ರದೇಶದಲ್ಲಿ ನಡ್ಕೊಂಡು ಹೋಗುವಾಗ ಇದ್ದಿದ್ದು 3 ಜನ, ಆದ್ರೆ ಒಂದ್ ಸಮಯದಲ್ಲಿ ನಂಗಲ್ಲಿ 4 ಜನರಿರೋದು ಫೀಲ್ ಆಗಿತ್ತು ಅಂತ. ಇದೇನು ನೆರಳಾಗಿರ್ಲಿಲ್ಲ ಅಥವಾ ದೂರದಿಂದ ಎಲ್ಲೋ ನೋಡಿದ ತರ ಫೀಲ್ ಕೂಡ ಆಗಿರ್ಲಿಲ್ಲ. ಆ ವ್ಯಕ್ತಿ ಅವರ ಹತ್ರನೇ ಇದ್ದ, ಅವರ ಜೊತೆನೇ ಇದ್ದ. ಇದಾದ ಕೆಲವು ಸಮಯದ ನಂತರ ಅವ್ರ ಜೊತೆ ಇದ್ದ ಇನ್ನಿಬ್ರು ಕೂಡ ಈ ವಿಷಯದ ಬಗ್ಗೆ ಹೇಳ್ತಾರೆ, ಆ ವ್ಯಕ್ತಿಯನ್ನು ನಾನು ಕೂಡ ನೋಡಿದ್ದೆ ಅಂತ. ಸೊ ಆ ಒಂದು ಜರ್ನಿಯಲ್ಲಿ ಈ ಅಪರಿಚಿತನನ್ನು ಬರೀ ಒಬ್ಬನೇ ನೋಡಿದ್ದಲ್ಲ, 3 ನೋಡಿದ್ರು. 3 ಸೇರಿ ಒಂದೇ ವ್ಯಕ್ತಿಯನ್ನು ಹಲ್ಯೂಸಿನೇಟ್ ಮಾಡೋದು ಹಾಗೂ ಒಂದೇ ಥರದ ಡಿಸ್ಕ್ರಿಪ್ಷನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಥರದ ಡಿಸ್ಕ್ರಿಪ್ಷನ್ ಬರೀ ಅವರು ಮಾತ್ರ ಕೊಟ್ಟಿದ್ದಲ್ಲ, ಅಥವಾ ಅವರೇ ಕೊನೆಯ ಬಾರಿ ಕೊಟ್ಟಿದ್ದಲ್ಲ. ಈ ಥರದ ಕೆಲವು ಇನ್ಸಿಡೆಂಟ್ಗಳ ಸ್ಟೋರಿಯನ್ನು ಕೇಳಿದ ರಿಸರ್ಚರ್ಸ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕಂತ ಹೊರಡ್ತಾರೆ. ಯಾವಾಗ ಇನ್ವೆಸ್ಟಿಗೇಟ್ ಮಾಡ್ತಾರೋ ಇಂತಹ ಇನ್ಸಿಡೆಂಟ್ ಅವರಿಗೆ ಬರೀ 1-2 ಕಡೆ ನೋಡೋದಕ್ಕೆ ಸಿಗೋದಲ್ಲ, ಎಲ್ಲ ಕಡೆ ನೋಡೋದಕ್ಕೆ ಸಿಗುತ್ತೆ, ಬೇರೆ ಬೇರೆ ದೇಶದಲ್ಲಿ ಹಾಗೂ ಬೇರೆ ಬೇರೆ ಸಿಚುವೇಶನಲ್ಲಿ. ಇಂತಹದ್ರಲ್ಲೇ ಒಂದು ಫೇಮಸ್ ರಿಪೋರ್ಟ್ ಆಗಿತ್ತು 1927ರಲ್ಲಿ ನಡೆದ ಒಂದು ಘಟನೆ. ಚಾರ್ಲ್ಸ್ ಲಿಂಡ್ಬರ್ಗ್ ಒಂದು ಸಣ್ಣ ಪ್ಲೇನ್ ಅನ್ನು ಹತ್ತಿ ಇಡೀ ಅಟ್ಲಾಂಟಿಕ್ ಸಮುದ್ರವನ್ನು ಪಾರು ಮಾಡೋದಕ್ಕಂತ ಹೊರಟಿರ್ತಾರೆ. ನೋಡಿ, ಇವತ್ತಿನ ಸಮಯದಲ್ಲಿ ಅಟ್ಲಾಂಟಿಕ್ ಸಮುದ್ರವನ್ನು ಪಾರು ಮಾಡುವುದು ಒಂದು ಡೈಲಿ ರೂಟೀನ್ ಆಗಿದೆ. ಆದ್ರೆ ಆ ಸಮಯದಲ್ಲಿ ಇದು ಜೀವದ ಜೊತೆ ಆಡುವ ಒಂದು ಜೂಜಿನ ತರ ಆಗಿತ್ತು. ಇವರೊಂದು ಸಿಂಗಲ್ ಇಂಜಿನ್ ನ ಒಂದೇ ಪ್ಯಾಸೆಂಜರ್ ಇರುವಂತಹ ಪ್ಲೇನ್ ಅನ್ನು ಹತ್ತಿ ಒಂದೇ ಟೇಕ್ ಆಫ್ ಅಲ್ಲಿ ಇಡೀ ಸಮುದ್ರವನ್ನು ಪಾರು ಮಾಡುವವರಿದ್ದು. ಈ ತರ ಮಾಡೋದಕ್ಕೆ 33 ಗಂಟೆ ಸ್ಟ್ರೇಟ್ ನಾನ್ ಸ್ಟಾಪ್ ಆ ಪ್ಲೇನ್ ಅನ್ನು ಚಲಾಯಿಸಬೇಕು. ಆ ಪ್ಲೇನ್ ಅಲ್ಲಿ ಕೋ ಪೈಲಟ್ ಇಲ್ಲ, ಆಟೋ ಪೈಲಟ್ನ ಮೋಡ್ ಕೂಡ ಆ ಸಮಯದಲ್ಲಿ ಇರಲಿಲ್ಲ,
ಹಾಗೂ ಎಲ್ಲಾದ್ರೂ ನಿಲ್ಲಿಸಿ ರೆಸ್ಟ್ ಕೂಡ ತಗೊಳ್ಳೋ ಹಾಗಿಲ್ಲ. ಆದ್ರೆ ಲಿಂಡ್ಬರ್ಗ್ ಇದನ್ನು ಮಾಡೋದಕ್ಕಂತ ಹೊರಟೆ ಬಿಡ್ತಾರೆ. ಪ್ಲೇನ್ ಅಲ್ಲಿ ಹತ್ತಿ ತನ್ನ ಪಯಣವನ್ನು ಶುರು ಮಾಡಿದ ಲಿಂಡ್ಬರ್ಗ್ ಅರ್ಧ ಜರ್ನಿಯಲ್ಲೇ ಕಂಪ್ಲೀಟ್ಲಿ ಟಯರ್ಡ್ ಆಗಿದ್ರು. ಈ ಚಿಕ್ಕ ಪ್ಲೇನ್ ಅಲ್ಲಿ ಕಾಲನ್ನು ಕೂಡ ಸ್ಟ್ರೇಟ್ ಮಾಡುವಷ್ಟು ಜಾಗ ಇಲ್ಲ. ಒಂದೇ ಪೊಸಿಷನ್ ಅಲ್ಲಿ 33 ಗಂಟೆ ಇರಬೇಕು. ಇದು ಲಿಟ್ರಲಿ ಒಂದು ಟಾರ್ಚರ್ ಆಗಿತ್ತು. ಆದ್ರೂ ಲಿಂಡ್ಬರ್ಗ್ ಈ ಪೊಸಿಷನ್ ಅಲ್ಲೇ ಇನ್ನೂ ಕೆಲವು ಗಂಟೆಗಳವರೆಗೆ ಪ್ಲೇನ್ ಅನ್ನು ಚಲಾಯಿಸ್ತಾರೆ. ಆದ್ರೆ ಇವನ್ಶಲಿ ಒಂದು ಇಂತಹ ಸಮಯ ಬರುತ್ತೆ ಯಾವಾಗ ಲಿಂಡ್ಬರ್ಗ್ ನ ಬಾಡಿ ಕಂಪ್ಲೀಟ್ಲಿ ಗಿವ್ ಅಪ್ ಮಾಡುತ್ತೆ. ಲಿಂಡ್ಬರ್ಗ್ಗೆ ಎಷ್ಟು ನಿದ್ದೆ ಬರ್ತಾ ಇತ್ತು ಅಂದ್ರೆ ಕಣ್ಣು ಓಪನ್ ಆಗಿ ಇಡೋದಕ್ಕೂ ಆಗ್ತಾ ಇರ್ಲಿಲ್ಲ. ಅವರ ಮೈ ಇಡೀ ನೋವು ಆಗ್ತಾ ಇತ್ತು ಹಾಗೂ ಎಕ್ಸಾಷನ್ ಸ್ಲೋಲಿ ಅಂತ ಅವರ ಬಾಡಿಯನ್ನು ಆವರಿಸಿತ್ತು. ಈಗ ಲಿಂಡ್ಬರ್ಗ್ ಒಂದು ಇಂತಹ ಸಿಚುವೇಶನ್ ಅಲ್ಲಿದ್ರು ಅವರು 1 ನಿಮಿಷನೂ ಡಿಸ್ಟ್ರಾಕ್ಟ್ ಆದ್ರೆ ಆ ಪ್ಲೇನ್ ಕ್ರಾಶ್ ಆಗೋದಂತೂ ಖಂಡಿತ. ಆದ್ರೆ ಇದೇ ಸಮಯದಲ್ಲಿ ಲಿಂಡ್ಬರ್ಗ್ ಜೊತೆ ಕೂಡ ಆ ಘಟನೆ ನಡೆಯುತ್ತೆ. ಸಡನ್ಲಿ ಆ ಪ್ಲೇನ್ ನ ಒಳಗೆ ಜನರು ತುಂಬ್ಕೋತಾರೆ. ಅವರು ಲಿಂಡ್ಬರ್ಗ್ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅವನಿಗೆ ನ್ಯಾವಿಗೇಷನ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಅವನಿಗೆ ಮಲಗೋದಕ್ಕೆ ಬಿಡೋದಿಲ್ಲ. ಕಾನ್ಸ್ಟೆಂಟ್ಲಿ ಅವನ ಜೊತೆ ಮಾತನಾಡಿ ಅವನನ್ನು ಎಂಗೇಜ್ಡ್ ಆಗಿಡ್ತಾರೆ. ಇವರನ್ನು ನೋಡಿ ಲಿಂಡ್ಬರ್ಗ್ ಏನು ಹೆದರಿರ್ಲಿಲ್ಲ. ಲಿಂಡ್ಬರ್ಗ್ಗೆ ಅವರು ಫ್ರೆಂಡ್ಸ್ ತರ ಆಗಿದ್ರು. ಅಂದ್ರೆ ಅವರು ಅಷ್ಟು ಕಾಮ್ ಆಗಿದ್ರು, ಹೆಲ್ಪ್ಫುಲ್ ಆಗಿದ್ರು. ಈ ತರ ಜನರು ಲ್ಯಾಂಡ್ ಆಗೋದಕ್ಕೆ ಸ್ವಲ್ಪ ಸಮಯ ಇರುವವರೆಗೆ ಅವನ ಜೊತೆ ಇದ್ರು. ಲ್ಯಾಂಡ್ ಆಗ್ತಾ ಇದ್ದಾಗೆ ಅವರೆಲ್ಲರೂ ಮಾಯ ಆಗ್ತಾರೆ. ಇವರು ಇರೋದ್ರಿಂದ ಲಿಂಡ್ಬರ್ಗ್ಗೆ ಎಷ್ಟು ಹೆಲ್ಪ್ ಆಗಿತ್ತು ಅಂದ್ರೆ ಅವತ್ತು ಅವರು ಆ ಕಾಕ್ಪಿಟ್ ಅಲ್ಲಿ ಇರ್ತಾ ಇಲ್ದಿದ್ರೆ ಲಿಂಡ್ಬರ್ಗ್ ನ ಪ್ಲೇನ್ ಕ್ರಾಶ್ ಆಗ್ತಾ ಇತ್ತು. ಇದೇ ತರಹದ ಇನ್ನೊಂದು ಇನ್ಸಿಡೆಂಟ್ ನಡೆದಿತ್ತು ಸಿಂಪ್ಸನ್ ಜೊತೆ 1985ರಲ್ಲಿ. ಸಿಂಪ್ಸನ್ ತನ್ನ ಪಾರ್ಟ್ನರ್ ಸೈಮನ್ ಜೊತೆ ಪೆರುವಿಯನ್ ಆಂಡೆಸ್ ನ ಪರ್ವತವನ್ನು ಸಕ್ಸಸ್ಫುಲಿ ಹತ್ತಿದ್ರು. ಆದ್ರೆ ಇಳಿಯೋದು ಬಾಕಿ ಇತ್ತು. ನೋಡಿ, ಈ ಪರ್ವತವನ್ನು ಹತ್ತೋದೇ ತುಂಬಾ ಕಷ್ಟದ ಕೆಲಸ. ಅಂಥದ್ರಲ್ಲಿ ಇಳಿಯೋದಂತೂ ದುಸ್ವಪ್ನನೇ ಆಗಿತ್ತು. ಸೈಮನ್ ಹಾಗೂ ಸಿಂಪ್ಸನ್ ಆ ಪರ್ವತದಿಂದ ಇಳಿತಾ ಇದ್ದಾಗ ಸಿಂಪ್ಸನ್ ಜಾರಿ ಕೆಳಗೆ ಬಿದ್ದು ಬಿಡ್ತಾರೆ. ಪರ್ವತದಿಂದ ಅಲ್ಲ, ಅಲ್ಲೇ ಸ್ವಲ್ಪ ಕೆಳಗೆ. ಈ ಬಿದ್ದ ರಭಸಕ್ಕೆ ಸಿಂಪ್ಸನ್ ನ ಕಾಲು ಮುರಿದೋಗುತ್ತೆ. ಸಿಂಪ್ಸನ್ ಒದ್ದಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಇದೇನು ಸಿಂಪಲ್ ಫ್ರಾಕ್ಚರ್ ಆಗಿರ್ಲಿಲ್ಲ. ಅವರ ಕಾಲು ಕಂಪ್ಲೀಟ್ಲಿ ಶಾಟರ್ ಆಗಿತ್ತು. ರಕ್ತ ಹರಿತಾ ಇತ್ತು. ನೋವು ತಡೆಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಅವರಿಂದ ನಡೆಯೋದಕ್ಕೂ ಆಗ್ತಾ ಇರ್ಲಿಲ್ಲ, ನಿಲ್ಲೋದಕ್ಕೂ ಆಗ್ತಾ ಇರ್ಲಿಲ್ಲ. ಅಂಡ್ ಇದೆಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇದ್ದಿದ್ದು ಅವ್ರು ಇವಾಗ್ಲೂ ಪರ್ವತದ ಮೇಲೇನೆ ಇದ್ರು. ಆದ್ರೆ ಥ್ಯಾಂಕ್ಫುಲಿ ಆ ಸಮಯದಲ್ಲಿ ಅವರ ಜೊತೆ ಸೈಮನ್ ಕೂಡ ಇದ್ರು. ಸೈಮನ್ ಒಂದು ಡಿಸಿಷನ್ ತಗೋತಾರೆ. ಅದೇನಂದ್ರೆ ಸಿಂಪ್ಸನ್ ಅನ್ನು ಹಗ್ಗದಲ್ಲಿ ಕಟ್ಟಿ ಆ ಪರ್ವತದಿಂದ ಮೆಲ್ಲ ಮೆಲ್ಲ ಅಂತ ಕೆಳಗಿಳಿಸೋದು. ಈ ತರ ಸಿಂಪ್ಸನ್ ಅನ್ನು ಹಗ್ಗದಿಂದ ಕಟ್ಟಿ ಆ ಪರ್ವತದಿಂದ ಸ್ಟೆಪ್ ಬೈ ಸ್ಟೆಪ್ ಅಂತ ಹಲವಾರು ಗಂಟೆಗಳವರೆಗೆ ಮೆಲ್ಲ 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 ಕೆಳಗಿಳಿಸ್ತಾರೆ. ಆದ್ರೆ ಆ ಸಮಯದಲ್ಲಿ ಇನ್ನೊಂದು ದುರ್ಘಟನೆ ನಡೆಯುತ್ತೆ. ಸಿಂಪ್ಸನ್ಗಾಗಿರ್ಲಿ ಅಥವಾ ಸೈಮನ್ಗಾಗಿರ್ಲಿ ಗೊತ್ತೇ ಇರಲಿಲ್ಲ ಕೆಳಗೆ ನೆಲ ಇರೋದಲ್ಲ. ಸೈಮನ್ ಅರಿವಿಲ್ಲದೆ ಸಿಂಪ್ಸನ್ ಅನ್ನು ಒಂದು ಹೊಂಡದ ಬಾಯಿ ಹತ್ರ ತಂದು ನಿಲ್ಸಿದ್ದ. ಆ ಟೈಮಲ್ಲಿ ಕ್ಲೈಮೇಟ್ ಎಷ್ಟು ಹಾಳಾಗಿತ್ತು ಅಂದ್ರೆ ಮೇಲಿಂದ ಸೈಮನ್ಗೆ ಸಿಂಪ್ಸನ್ ಕಾಣಿಸ್ತಾ ಇರ್ಲಿಲ್ಲ. ಆಲ್ಸೋ ಸಿಂಪ್ಸನ್ ಏನಾದ್ರೂ ಬೊಬ್ಬೆ ಹೊಡೆದು ಅವನಿಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಸೈಮನ್ಗೂ ಅದು ಕೇಳಿಸ್ತಾ ಇರಲಿಲ್ಲ. ಇದೇ ಸಮಯದಲ್ಲಿ ಇನ್ನೊಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಸೈಮನ್ ಫೇಸ್ ಮಾಡ್ತಾ ಇದ್ರು. ಅದೇನು ಅಂದ್ರೆ ಹಗ್ಗ ಖಾಲಿ ಆಗಿತ್ತು ಹಾಗೂ ಸಿಂಪ್ಸನ್ನ ಭಾರ ಸೈಮನ್ ಅನ್ನು ಕೂಡ ಕೆಳಗೆ ಎಳೀತಾ ಇತ್ತು. ಈ ತರ ನಡೀತಾ ಇದ್ದಾಗ ಒಂದು ಇಂತಹ ಮೂಮೆಂಟ್ ಬರುತ್ತೆ. ಸೈಮನ್ಗೆ ಸಿಂಪ್ಸನ್ ಅನ್ನು ಇನ್ನೂ ಹೆಚ್ಚು ಹೊತ್ತು ಹೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಸೊ ಸೈಮನ್ ಕಣ್ಣು ಮುಚ್ಚಿ ಅಲ್ಲೇ ಒಂದು ಡಿಸಿಷನ್ ತಗೋತಾರೆ. ಆ ಡಿಸಿಷನ್ ಆಗಿತ್ತು ಹಗ್ಗವನ್ನು ಕಟ್ ಮಾಡೋದು ಹಾಗೂ ಸಿಂಪ್ಸನ್ ಅನ್ನು ಸಾಯೋದಕ್ಕೆ ಬಿಡೋದು. ಅಂಡ್ ಸೈಮನ್ಗೆ ಅದೇ ಮಾಡಬೇಕಾಗತ್ತೆ. ಸೈಮನ್ ಹಗ್ಗವನ್ನು ಕಟ್ ಮಾಡ್ತಾರೆ ಹಾಗೂ ಸಿಂಪ್ಸನ್ ಡೈರೆಕ್ಟ್ಲಿ ಹೊಂಡದ ಒಳಗೆ ಬಿದ್ದು ಬಿಡ್ತಾರೆ. ಹಗ್ಗ ಕಟ್ ಮಾಡಿದ ಸೈಮನ್ ಗಣಿಸಿತ್ತು ಬಿದ್ದ ರಭಸಕ್ಕೆ ಸಿಂಪ್ಸನ್ ಸತ್ತಿದ್ದಾರಂತ. ಆಲ್ಸೋ ಸೈಮನ್ ಎಷ್ಟು ಎಕ್ಸಾಸ್ಟೆಡ್ ಆಗಿದ್ರು ಅಂದ್ರೆ ಅವರ ಮೈನ್ ಗೋಲ್ ಆಗಿತ್ತು ಅವರು ಸರ್ವೈವ್ ಆಗೋದು. ಸೊ ಸೈಮನ್ ಸಿಂಪ್ಸನ್ ನ ಕಡೆ ಗಮನ ಕೊಡೋದಿಲ್ಲ. ಅವರು ಫಸ್ಟ್ ತಾವು ಸೇಫ್ ಆಗೋ ಕಡೆ ಗಮನ ಕೊಡ್ತಾರೆ ಹಾಗೂ ಸಿಂಪ್ಸನ್ ಕಡೆ ಗಮನ ಹರಿಸದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ಸಿಂಪ್ಸನ್ ಆ ಸಮಯದಲ್ಲಿ ಆಲ್ಮೋಸ್ಟ್ ಸಾಯುವ ಸ್ಥಿತಿಯಲ್ಲಿದ್ರು, ಆದ್ರೆ ಸತ್ತಿರ್ಲಿಲ್ಲ. ಆ ಹೊಂಡದಲ್ಲಿ ಬಿದ್ದಿದ್ದ ಸಿಂಪ್ಸನ್ಗೆ ನಿಲ್ಲೋದಕ್ಕಾಗ್ತಾ ಇರ್ಲಿಲ್ಲ, ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಅವ್ರು ಅಕಸ್ಮಾತ್ ಸರಿಯಾಗಿ ಇದ್ದಿದ್ರು ಆ ಹೊಂಡದಿಂದ ಹೊರಗೆ ಬರೋದಕ್ಕೆ ಇನ್ನೊಬ್ಬ ವ್ಯಕ್ತಿಯ ಹೆಲ್ಪ್ ಬೇಕೇ ಬೇಕು. ಸಿಂಪ್ಸನ್ ಅಲ್ಲೇ ಬಿದ್ದು ಇದೇ ನನ್ನ ಕೊನೆ, ನಾನಿಲ್ಲೇ ಸಾಯ್ತಾ ಇದ್ದೇನಂತ ಅನ್ಕೊಂಡಿದ್ರು. ಅವರ ಕಂಡೀಷನ್ ಎಷ್ಟು ಹಾಳಾಗಿತ್ತು ಅಂದ್ರೆ ಆ ಸಮಯದಲ್ಲಿ ಸಿಂಪ್ಸನ್ನ ಜಾಗದಲ್ಲಿ ಬೇರೆ ಯಾರೇ ಇರ್ದಿದ್ರು ಅಲ್ಲೇ ಸಾಯ್ತಾ ಇದ್ರು. ಆದ್ರೆ ಸಿಂಪ್ಸನ್ನ ಲಕ್ ನೋಡಿ ಅದೇ ಸಮಯದಲ್ಲಿ ಸಿಂಪ್ಸನ್ ಜೊತೆನೂ ಆ ಘಟನೆ ನಡೆಯುತ್ತೆ. ಸಿಂಪ್ಸನ್ಗೆ ಒಂದು ಸದ್ದು ಕೇಳಿಸುತ್ತೆ. ಆ ವಾಯ್ಸ್ ತುಂಬಾ ಸಾಫ್ಟ್ ಆಗಿತ್ತು, ತುಂಬಾ ಕಾಮ್ ಆಗಿತ್ತು. ಆ ಸದ್ದು ಸಿಂಪ್ಸನ್ ಅನ್ನು ಫಸ್ಟ್ ಸಮಾಧಾನ ಮಾಡಿಸಿತು. ಆಮೇಲೆ ಸಿಂಪ್ಸನ್ಗೆ ಒಂದು ಡೈರೆಕ್ಷನ್ ಕೊಟ್ಟಿತ್ತು. ಆ ಸದ್ದು ಸಿಂಪ್ಸನ್ಗೆ ಹೇಳಿತು, ನೀನು ಈ ಹೊಂಡದ ಇನ್ನೂ ಒಳಗಡೆ ಹೋಗು, ನಿಂಗಲ್ಲಿ ಹೊರಗೋಗೋ ದಾರಿ ಸಿಗುತ್ತೆ ಅಂತ. ಸಿಂಪ್ಸನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗಿರ್ಲಿಲ್ಲ. ತಲೆ ಎತ್ತಿ ಆ ಕಡೆ ಈ ಕಡೆ ನೋಡಿದಾಗ ಅವರಿಗೆ ಅದೇ ಹೊಂಡದೊಳಗೆ ಒಂದು ಸುರಂಗ ಕಾಣಿಸುತ್ತೆ. ಇದು ಸುರಂಗನ್ನಿ ಅಥವಾ ಹೊಂಡದ ಒಳಗೆ ಇನ್ನೊಂದು ಹೊಂಡನ್ನಿ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಸಿಂಪ್ಸನ್ ನಿಂದ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ, ನಿಲ್ಲೋದಕ್ಕಾಗ್ತಾ ಇರ್ಲಿಲ್ಲ. ಅವರ ಕಾಲು ಮುರಿದೋಗಿತ್ತು. ಆಲ್ಸೋ ಅವ್ರು ಚಳಿಯಿಂದ ನಡುಗ್ತಾ ಇದ್ರು. ಸಿಂಪ್ಸನ್ ನಾನು ಹೇಗೋಗ್ಲಿ ಅಂತ ಅನ್ಕೊಳ್ತಾ ಇರುವಾಗ ಆ ವಾಯ್ಸ್ ಮತ್ತೆ ಸಿಂಪ್ಸನ್ ಅನ್ನು ಸಮಾಧಾನ ಮಾಡಿಸುತ್ತೆ.
ಹಾಗೂ ತೆವಳಿಕೊಂಡು ಹೋಗೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಆ ವಾಯ್ಸ್ ಏನು ಡೈರೆಕ್ಟ್ಲಿ ಆ ಹೊಣ್ಣದಿಂದ ಹೊರಗೋಗು ಈ ಥರ ಏನು ಹೇಳಿರಲಿಲ್ಲ. ಆ ವಾಯ್ಸ್ ಕಾನ್ಸ್ಟೆಂಟ್ಲಿ ಅವರಿಗೆ ಗೈಡ್ ಮಾಡ್ತಾ ಇತ್ತು. ಫಸ್ಟ್ ಆ ಕಲ್ಲಿನ ಕಡೆ ನೀನು ತೆವಳ್ಕೊಂಡು ಹೋಗು, ಅಲ್ಲಿ ಹೋದ ನಂತರ ಇವಾಗ ರೆಸ್ಟ್ ತಗೋ ಅಂತ ಹೇಳ್ತಾ ಇತ್ತು. ಆಮೇಲೆ 2 ಹೆಜ್ಜೆ ಮುಂದಕ್ಕೆ ಹೋಗು ಅಂತ ಮೋಟಿವೇಟ್ ಮಾಡ್ತಾ ಇತ್ತು. ಆಮೇಲೆ ಮತ್ತೆ ರೆಸ್ಟ್ ತಗೋ ಅಂತ ಹೇಳ್ತಾ ಇತ್ತು. ಈ ಥರ ಹೇಳಿ ಇವೆಂಚುವಲಿ ಸೈಮನ್ ಆ ಹೊಂಡದಿಂದ ಹೊರಗೆ ಬರ್ತಾರೆ. ಈಗ ಅವರು ಹೊರಗೆ ಬಂದಿದ್ದು ಮಾತ್ರ ಪವಾಡ ಆಗಿರಲಿಲ್ಲ, ಆ ವಾಯ್ಸ್ ಹೇಳಿದ ಡೈರೆಕ್ಷನ್ ಕೂಡ ಸರಿಯಾಗಿತ್ತು. ಇದು ಪವಾಡ ಆಗಿತ್ತು. ನಂತರ ಏನಾಯಿತು ಅಂದರೆ, ಯಾವಾಗಲೂ ಆದ ಹಾಗೇನೆ ಸಿಂಪ್ಸನ್ ಯಾವಾಗ ಡೇಂಜರ್ನಿಂದ ಪಾರಾದರೂ ಆ ವಾಯ್ಸ್ ಕೂಡ ಅಲ್ಲಿಂದ ಮಾಯ ಆಯಿತು. ಇದು ಬೈ ದ ವೇ ಒನ್ ಆಫ್ ದ ಗ್ರೇಟೆಸ್ಟ್ ಸರ್ವೈವಲ್ ಸ್ಟೋರಿ ಆಗಿದೆ. ಸಿಂಪ್ಸನ್ ಪ್ರಕಾರ ಅವರ ಕಾಲು ಮುರಿದಿದ್ದು ಎಷ್ಟು ನಿಜ ಆಗಿದೆ, ಅವರು ಹೊಂಡಕ್ಕೆ ಬಿದ್ದಿದ್ದು ಎಷ್ಟು ನಿಜ ಆಗಿದೆ, ಆ ವಾಯ್ಸ್ ಕೂಡ ಅಷ್ಟೇ ನಿಜ ಆಗಿದೆ. ಈ ಥರ ಹೇಳೋದಕ್ಕೆ ಹೋದರೆ ತುಂಬ ಸ್ಟೋರೀಸ್ ಇದೆ, ಆದರೆ ವಿಡಿಯೋನ ಲೆಂತ್ ತುಂಬ ದೊಡ್ಡದಾಗುತ್ತೆ. ಸೊ ನಾನು ಲಾಸ್ಟ್ ಒಂದು ಸ್ಟೋರಿ ಹೇಳಿ ಈ ವಿಡಿಯೋನ ಬ್ರೇಕ್ ಡೌನ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. 2001ರಲ್ಲಾದ 9/11 ಅಟ್ಯಾಕಲ್ಲಿ ಕೂಡ ನಮ್ಗೆ ಇಂತಹದ್ದೇ ಒಂದು ಸ್ಟೋರಿ ಕೇಳೋದಕ್ಕೆ ಸಿಕ್ಕಿತ್ತು. ಈ ವರ್ಲ್ಡ್ ಟ್ರೇಡ್ ಸೆಂಟರ್ನ ಸೌತ್ ಟವರ್ ಅಲ್ಲಿ ಪ್ಲೇನ್ ಯಾವಾಗ ಕ್ರಾಶ್ ಆಗಿತ್ತು ನೋಡಿ, ಆಗ ರಾನ್ 84ನೇ ಫ್ಲೋರಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ಲೇನ್ ಅವರ ಫ್ಲೋರ್ನ ಕೆಲವು ಫ್ಲೋರ್ ಕೆಳಗೆ ಬಂದು ಕ್ರಾಶ್ ಆಗಿದ್ದು. ಆ ಸಮಯದಲ್ಲಿ ಆ ಬಿಲ್ಡಿಂಗ್ ಅಲ್ಲಿ ಜನರು ಸತ್ತಿದ್ರು, ಜನರು ಪ್ಯಾನಿಕ್ ಅಲ್ಲಿದ್ರು, ಜನರಿಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇರ್ಲಿಲ್ಲ. ಆಗ ಒಂದು ಗ್ರೂಪ್ ಡಿಸೈಡ್ ಮಾಡುತ್ತೆ, ಕೆಳಗಂತೂ ಹೋಗೋದಕ್ಕಾಗೋದಿಲ್ಲ, ಪ್ಲೇನ್ ಕ್ರಾಶ್ ಆಗಿದೆ, ಬೆಂಕಿ ಉರಿತಾ ಇದೆ, ಸ್ಟೆಪ್ಸ್ ಎಲ್ಲ ತುಂಡಾಗಿದೆ, ನಾವು ಮೇಲೆ ಟ್ಯಾರೆಸ್ ಕಡೆಗೆ ಹೋಗುವ, ಹೆಲಿಕಾಪ್ಟರ್ ಬಂದು ನಮ್ಮನ್ನು ರೆಸ್ಕ್ಯೂ ಮಾಡುತ್ತೆ ಅಂತ. ಇದೇ ಗ್ರೂಪ್ ಅಲ್ಲಿ ರಾನ್ ಡಿ ಫ್ರಾನ್ಸಿಸ್ಕೋ ಕೂಡ ಇದ್ರು. ಅವರೆಲ್ಲರೂ ಸೇರಿ ಟ್ಯಾರೆಸ್ ಕಡೆಗೆ ಓಡ್ತಾರೆ. ಅವ್ರು ಈ ತರ ಅಲ್ಲಿಗೆ ಹೋಗ್ತಾ ಇರುವಾಗ ರಾನ್ಗೆ ಒಂದು ವಾಯ್ಸ್ ಕೇಳಿಸುತ್ತೆ. ಆ ವಾಯ್ಸ್ ರಾನ್ಗೆ ಹೇಳುತ್ತೆ, ಮೇಲ್ ಹೋಗ್ಬೇಡ, ಕೆಳಗೋಗು, ಅಲ್ಲಿ ದಾರಿ ಇದೆ ಅಂತ. ಈ ವಾಯ್ಸ್ ತುಂಬಾ ಕಾಮ್ ಆಗಿತ್ತು, ಒಂದು ಏಂಜಲಿಕ್ ವಾಯ್ಸ್ ತರ. ಇದು ರಿಯಲ್ ಕೂಡ ಆಗಿತ್ತು. ಇದನ್ನು ಕೇಳಿದ ತಕ್ಷಣ ರಾನ್ ಅಲ್ಲಿದ್ದ ಜನರಿಗೆ ಹೇಳ್ತಾರೆ, ನಾವೆಲ್ಲರೂ ಕೆಳಗೋಗುವ, ಕೆಳಗೆ ದಾರಿ ಇದೆ ಅಂತೆ ಅಂತ. ಆದ್ರೆ ಆ ಗ್ರೂಪ್ ಅಲ್ಲಿದ್ದ ಯಾರು ರಾನ್ನ ಮಾತನ್ನು ಕೇಳುವುದಿಲ್ಲ, ಅವರೆಲ್ಲರೂ ಮೇಲೆ ಕಡೆನೆ ಓಡಿ ಹೋಗ್ತಾರೆ. ಆದರೆ ರಾನಿಗೆ ಆ ವಾಯ್ಸ್ ಎಷ್ಟು ಬಿಲೀವೇಬಲ್ ಅನಿಸಿತ್ತು ಅಂದರೆ, ಅವರು ಅದರ ವಾಯ್ಸ್ ಅನ್ನು ಕೇಳಿಯೇ ಅದರ ಡೈರೆಕ್ಷನ್ ಅನ್ನು ಫಾಲೋ ಮಾಡಿ ಕೆಳಗಿಳಿಯೋದಕ್ಕೆ ಶುರು ಮಾಡ್ತಾರೆ. ಆ ವಾಯ್ಸ್ ಏನು ರಾನ್ ನನ್ನು ಹೆದರಿಸಿರ್ಲಿಲ್ಲ, ತುಂಬಾ ಕಾಮ್ ಆಗಿ ತುಂಬಾ ಶಾಂತಿಯಿಂದ ರಾನ್ ನನ್ನು ಗೈಡ್ ಮಾಡ್ತಾ ಇತ್ತು. ಒಂದ್ ಸಮಯದಲ್ಲಿ ಒಂದಿಂತ ಮೂಮೆಂಟ್ ಬರುತ್ತೆ, ಮುಂದೆ ಹೋಗೋದಕ್ಕೆ ದಾರಿನೇ ಇರೋದಿಲ್ಲ, ಮುಂದ್ಗಡೆ ಕಂಪ್ಲೀಟ್ಲಿ ಬೆಂಕಿ ಹತ್ತಿ ಉರಿತಾ ಇತ್ತು. ಆದ್ರೆ ಆ ವಾಯ್ಸ್ ಅವನನ್ನು ಬೆಂಕಿ ಒಳಗೆ ನಡೆಯೋದಕ್ಕೆ ಹೇಳುತ್ತೆ. ಅಂಡ್ ರಾನ್ ಕೂಡ ಅದನ್ನೇ ಮಾಡ್ತಾರೆ. ಆ ಬೆಂಕಿ ಒಳಗೆ ನಡ್ಕೊಂಡು ಹೋದ ರಾನ್ನ ಕೈ ಸುಟ್ಟೋಗಿತ್ತು, ಬಟ್ಟೆ ಎಲ್ಲ ಸುಟ್ಟೋಗಿತ್ತು, ಮುಖದಲ್ಲೂ ಕೂಡ ಸೊಟ್ಟ ಗಾಯಗಳಿತ್ತು. ಆದ್ರೆ ಇವೆಂಚುವಲಿ ಆ ಬೆಂಕಿಯನ್ನು ಪಾರಾದ ತಕ್ಷಣ ರಾನ್ಗೆ ಕೆಳಗೋಗುವ ದಾರಿ ಸಿಗುತ್ತೆ. ರಾನ್ ಯಾವಾಗ ಆ ಬಿಲ್ಡಿಂಗ್ನಿಂದ ಹೊರಗೆ ಬರ್ತಾರೋ, ಅವ್ರು ಹೊರಗೆ ಬಂದು ಕೆಲವೇ ನಿಮಿಷದಲ್ಲಿ ಆ ಇಡೀ ಬಿಲ್ಡಿಂಗ್ ಕೊಲಾಪ್ಸ್ ಆಗಿ ಬಿದ್ದು ಬಿಡುತ್ತೆ. ಅವತ್ತಿನ ದಿನ ಆ ಇನ್ಸಿಡೆಂಟ್ ಅಲ್ಲಿ ಸಾವಿರಾರು ಜನರು ಸತ್ತಿದ್ರು, ಇನ್ಕ್ಲೂಡಿಂಗ್ ಆ ಟ್ಯಾರೆಸ್ ಕಡೆ ಓಡಿ ಹೋದ ಜನರು ಕೂಡ. ಇದಾಗಿತ್ತು ರಾನ್ ಡಿ ಫ್ರಾನ್ಸಿಸ್ಕೋನ ಕತೆ. ಈಗ ನೀವು ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ಜನರ ಜೊತೆ ಆದ ಇನ್ಸಿಡೆಂಟ್ನ ಸ್ಟೋರಿಗಳನ್ನು ಕೇಳಿದ್ರಿ. ಈ ಎಲ್ಲ ಸ್ಟೋರೀಸ್ ಹೇಳೋದೊಂದೇ, ಲೈಫ್ ಅಂಡ್ ಡೆತ್ ಸಿಚುವೇಶನ್ಲಿರುವಾಗ ಯಾರೋ ಒಂದು ಬಂದು ಅವರಿಗೆ ಸಹಾಯ ಮಾಡ್ತಾರೆ. ಇದು ಕೆಲವೊಮ್ಮೆ ಒಬ್ಬಂಟಿ ಇರುವಾಗ ಜೋಡಿ ತರ, ಕೆಲವೊಮ್ಮೆ ಕನ್ಫ್ಯೂಸ್ಡ್ ಆದಾಗ ಡೈರೆಕ್ಷನ್ ತರ, ಕೆಲವೊಮ್ಮೆ ಒಬ್ಬ ವ್ಯಕ್ತಿಯೇ ಮುಂದೆ ಬಂದರೆ, ಕೆಲವೊಮ್ಮೆ ಇಡೀ ಗುಂಪೆ ಮುಂದೆ ಬರುತ್ತೆ. ಕೆಲವೊಮ್ಮೆ ಬಂದವರು ಮಾತನಾಡೋದೇ ಇಲ್ಲ, ಕೆಲವೊಮ್ಮೆ ಬರೀ ಮಾತು ಮಾತ್ರ ಕೇಳಿಸುತ್ತೆ. ಈ ಕತೆಗಳನ್ನು ರಿಸರ್ಚ್ ಮಾಡ್ತಾ ಇದ್ದಾಗ ರಿಸರ್ಚರ್ಸ್ಗೆ ಬರೀ ಕತೆಗಳು ಮಾತ್ರ ಕಂಡಿದ್ದಲ್ಲ, ಅವರಿಗೆ ಒಂದು ಪ್ಯಾಟರ್ನ್ ಕೂಡ ಕಾಣಿಸುತ್ತೆ. ಅವರು ಈ ಪ್ಯಾಟರ್ನ್ಗಳನ್ನೆಲ್ಲ ಅನಲೈಸ್ ಮಾಡಿ ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕಂತ ಪ್ರಯತ್ನ ಪಡ್ತಾರೆ. ಹಾಗೂ ಇದಕ್ಕೆ ಒಂದು ಹೆಸರು ಕೂಡ ಇಡ್ತಾರೆ, ದ ಥರ್ಡ್ ಮ್ಯಾನ್ ಫ್ಯಾಕ್ಟರ್ ಅಂತ. ಸೈಂಟಿಸ್ಟ್ಗಳ ಹತ್ರ ಎಕ್ಸ್ಪ್ಲನೇಷನ್ ಇರಲಿಲ್ಲ ಈ ಸರ್ವೈವರ್ಸ್ ಜೊತೆ ಆಗಿದ್ದಾದ್ರೂ ಏನು ಅಂತ. ಯಾಕಂದ್ರೆ ಇದನ್ನು ಸ್ಟಡಿ ಮಾಡೋದಕ್ಕಾಗೋದಿಲ್ಲ. ಸ್ಟಡಿ ಮಾಡೋದಕ್ಕೆ ಹೇಗೆ ನೀವು ಒಬ್ಬ ವ್ಯಕ್ತಿಯನ್ನು ಪರ್ವತ ಕಳಿಸ್ತೀರಿ, ಅವನ ಕೈಕಾಲು ಮುರಿತೀರಿ, ಅವನನ್ನು ಲೈಫ್ ಅಂಡ್ ಡೆತ್ ಸಿಚುವೇಶನ್ ಅಲ್ಲಿ ಇಡ್ತೀರಿ, ಇದನ್ನು ಮಾಡೋ ಹಾಗಿಲ್ಲ. ಸೊ ಇದೇ ಕಾರಣದಿಂದ ಈ ಕೇಸ್ ಒಂದು ಮಿಸ್ಟ್ರಿ ಆಗಿಯೇ ಉಳಿದೋಗಿತ್ತು ಅಂಟಿಲ್ 2006. 2006ರಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೆಯುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಒಂದು ಆಸ್ಪತ್ರೆಯ ಆಪರೇಷನ್ ರೂಮಲ್ಲಿ ಡಾಕ್ಟರ್ಸ್ ಒಂದು ಹುಡುಗಿ ಮೇಲೆ ಆಪರೇಟ್ ಮಾಡ್ತಾ ಇದ್ರು. ಈ ಹುಡುಗಿಗೆ ಎಪಿಲೆಪ್ಸಿ ಇತ್ತು. ಎಪಿಲೆಪ್ಸಿ ಅಂದ್ರೆ ಇದೊಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್. ಇದರಲ್ಲಿ ಅವರಿಗೆ ಸಡನ್ಲಿ ಅಟ್ಯಾಕ್ ಬರುತ್ತೆ. ಹಾರ್ಟ್ ಅಟ್ಯಾಕ್ ಅಲ್ಲ, ಬಾಡಿ ಎಲ್ಲ ನಡುಗೋದು, ಬಾಡಿ ಎಲ್ಲ ಬೆಂಡ್ ಆಗೋದು, ಈ ತರ. ಸೊ ಆ ಹುಡುಗಿ ಇದರ ಟ್ರೀಟ್ಮೆಂಟ್ಗಂತ ಹೋಗಿರ್ತಾಳೆ. ಅವಳನ್ನು ಕ್ಯೂರ್ ಮಾಡೋದಕ್ಕೆ ಬ್ರೈನ್ ಸರ್ಜರಿ ಒಂದೇ ಆಪ್ಷನ್ ಇದ್ದಿದ್ದು. ಆದ್ರೆ ಬ್ರೈನ್ ಸರ್ಜರಿ ಕೂಡ ಮಾಡೋದು ತುಂಬಾ ಕಷ್ಟದ ಕೆಲಸ. ಸುಮ್ನೆ ತಲೆ ಬುರುಡೆ ಓಪನ್ ಮಾಡಿ ಆಪರೇಟ್ ಮಾಡೋದಕ್ಕಾಗೋದಿಲ್ಲ. ಇಡೀ ಬ್ರೈನ್ ಒಂದು ಆರ್ಗನ್ ಆದ್ರೂ ಅದರ ಪ್ರತಿಯೊಂದು ಪಾಯಿಂಟಿಗೆ ಒಂದು ಬೇರೆನೇ ಕೆಲಸ ಇದೆ.
ಆಲ್ಸೋ ಆಪರೇಟ್ ಮಾಡೋದಕ್ಕೆ ಡಾಕ್ಟರ್ಸ್ಗೂ ಆ ಮೆದುಳಿನ ಪಿನ್ ಪಾಯಿಂಟ್ ಲೊಕೇಶನ್ ಗೊತ್ತಿರಬೇಕು, ಎಲ್ಲಿ ಆಪರೇಟ್ ಮಾಡಬೇಕು ಅಂತ. 1 ಇಂಚು ಆಚೆ ಈಚೆ ಆದ್ರೆ ಪೇಷಂಟ್ ಕಿವುಡ ಆಗೋದಕ್ಕೆ ಸಾಧ್ಯ ಇದೆ, ಕುರುಡ ಆಗೋದಕ್ಕೆ ಸಾಧ್ಯ ಇದೆ, ಅಥವಾ ಜೀವನದಲ್ಲಿ ಅವತ್ತು ಮಾತೆ ಆಡದೇ ಇರೋದಕ್ಕೆ ಸಾಧ್ಯ ಇದೆ. ಸೊ ನಾರ್ಮಲಿ ಇಂಥ ಸರ್ಜರಿಯಲ್ಲಿ ಪೇಷಂಟ್ ಎಚ್ಚರ ಇರ್ತಾರೆ, ಅವ್ರು ಮಾತನಾಡ್ತಾ ಇರ್ತಾರೆ, ಡಾಕ್ಟರ್ಸ್ಗೆ ಏನು ಫೀಲ್ ಆಗುತ್ತೆ, ಏನು ಪ್ರಾಬ್ಲಮ್ ಇದೆ ಎಲ್ಲ ಹೇಳ್ತಾ ಇರ್ತಾರೆ. ಡಾಕ್ಟರ್ಸ್ ಕೂಡ ಪೇಷಂಟ್ನ ಮೆದುಳನ್ನು ಕಾನ್ಸ್ಟೆಂಟ್ಲಿ ಅಬ್ಸರ್ವ್ ಮಾಡಿ ಒಂದು ಮ್ಯಾಪ್ ಕೂಡ ಮಾಡ್ತಾರೆ. ಸೊ ಇಲ್ಲಿ ಇವಳ ಆಪರೇಷನ್ ಆಗ್ತಾ ಇರುವಾಗ ಡಾಕ್ಟರ್ ಅವಳ ಬ್ರೈನ್ನ ಯಾವ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡೋದಕ್ಕೆ ಅವಳ ಮೆದುಳಿನ ಬೇರೆ ಬೇರೆ ಪಾರ್ಟ್ಗೆ ಒಂದು ಸಣ್ಣ ಎಲೆಕ್ಟ್ರಿಕಲ್ ಶಾಕ್ ಅನ್ನು ಕೊಟ್ಟು ಅವಳ ಹತ್ರ ಕೇಳ್ತಾ ಇರ್ತಾರೆ, ಹೇಗ್ ಫೀಲ್ ಆಗ್ತಾ ಇದೆ ಅಂತ. ಈ ತರ ಮಾಡ್ತಾ ಇದ್ದಾಗ ಡಾಕ್ಟರ್ಸ್ ಅವಳ ಮೆದುಳಿನ ಹಿಂದೆ ಭಾಗಕ್ಕೆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಾಗ ಆ ಹುಡುಗಿ ಒಮ್ಮೆನೆ ಹೆದರಿ ಆ ಕಡೆ ಈ ಕಡೆ ನೋಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿದ ಡಾಕ್ಟರ್ಸ್ ಅವಾಗಲೇ ಎಲೆಕ್ಟ್ರಿಕಲ್ ಶಾಕ್ ಅನ್ನು ನಿಲ್ಲಿಸಿ ಅವಳ ಹತ್ರ ಕೇಳ್ತಾರೆ, ಏನಾಯ್ತು, ಏನ್ ಪ್ರಾಬ್ಲಮ್ ಇದೆ ಅಂತ. ಆಗ ಹುಡುಗಿ ಹೇಳ್ತಾಳೆ, ನಂಗೆ ಹಿಂದ್ಗಡೆ ಯಾರು ಬಂದು ನಿಂತಾಗೆ ಫೀಲ್ ಆಯ್ತು ಅಂತ. ಇದನ್ನು ನೋಡಿದ ಡಾಕ್ಟರ್ ಕನ್ಫರ್ಮ್ ಮಾಡೋದಕ್ಕಂತ ಸೆಕೆಂಡ್ ಟೈಮ್ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟು ನೋಡ್ತಾರೆ. ಹಾಗೂ ಸೆಕೆಂಡ್ ಟೈಮ್ ಕೂಡ ಸೇಮ್ ಇನ್ಸಿಡೆಂಟ್ ನಡೆದಿತ್ತು. ಆ ಮೆದುಳಿನ ಆ ಒಂದು ಪಾರ್ಟಿಗೆ ಕರೆಂಟ್ ಕೊಡ್ತಾ ಇದ್ದಾಗೆ ಹಿಂದ್ಗಡೆ ಯಾರೋ ಬಂದು ನಿಲ್ತಾ ಇದ್ರಂತೆ. ಬರೀ ಅಷ್ಟೇ ಅಲ್ಲ, ಅವ್ರು ಬರೀ ಹಿಂದೆ ಬಂದು ನಿಲ್ತಾ ಇದ್ದಿದ್ದಲ್ಲ, ಆ ಪೇಷಂಟ್ ಕೈಯಲ್ಲಿ ಏನೆಲ್ಲ ಆಕ್ಷನ್ ಮಾಡ್ತಾ ಇದ್ಲೋ ಅದು ಕೂಡ ಅದನ್ನೇ ಫಾಲೋ ಮಾಡ್ತಾ ಇತ್ತಂತೆ. ಅಂಡ್ ಈ ಮೂಮೆಂಟ್ ಆಗಿತ್ತು ಈ ಥರ್ಡ್ ಮ್ಯಾನ್ ಕೇಸ್ನ ಒಂದು ಬ್ರೇಕ್ ಥ್ರೂ ಮೂಮೆಂಟ್. ನೋಡಿ, ಈ ಮೆದುಳಿನ ಯಾವ ಭಾಗಕ್ಕೆ ಕರೆಂಟ್ ಶಾಕ್ ಅನ್ನು ಕೊಡುವಾಗ ಅವಳಿಗೆ ಈ ತರ ಫೀಲ್ ಆಗಿತ್ತು ನೋಡಿ, ಇದು ಅದೇ ಪಾರ್ಟ್ ಆಗಿತ್ತು ಯಾವುದು ನಮಗೆ ನಮ್ಮ ಸರೌಂಡಿಂಗ್ ನ ಒಂದು ಅವೇರ್ನೆಸ್ ಕೊಡುತ್ತೆ. ಇದು ಕೇಳೋದಕ್ಕೆ ಸಿಂಪಲ್ ಅನಿಸ್ಬೋದು. ನೋಡಿ, ಈಗ ನೀವು ಮನೇಲಿ ಕೂತಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಬೇರೆ ಎಲ್ಲೂ ನೋಡೋದೇನೆ ನಿಮ್ಗೆ ಗೊತ್ತಿದೆ ನೀವು ಎಲ್ಲಿದ್ದೀರಾ, ಎಲ್ಲಿ ಕೂತಿದ್ದೀರಾ, ನಿಮ್ಮ ಕೈ ಎಲ್ಲಿದೆ, ನಿಮ್ಮ ಕಾಲೆಲ್ಲಿದೆ, ಈವನ್ ನೀವು ಕಣ್ಣನ್ನು ಮುಚ್ಚಿ ಕೂಡ ನಿಮ್ಮ ಮೂಗನ್ನು ಟಚ್ ಮಾಡ್ಬೋದು. ಇದೇ ಆಗಿದೆ ಸರೌಂಡಿಂಗ್ನ ಅವೇರ್ನೆಸ್. ನಿಮ್ಮ ಮೆದುಳು ಕಾನ್ಸ್ಟೆಂಟ್ಲಿ ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ಬಾಯಿ, ನಿಮ್ಮ ಚರ್ಮ, ನಿಮ್ಮ ಮಾಂಸ ಇದೆಲ್ಲ ಕೊಡೋ ಸಿಗ್ನಲ್ ಅನ್ನು ಪ್ರೊಸೆಸ್ ಮಾಡಿ ನಿಮ್ಮ ಬಾಡಿಯ ಒಂದು ಮ್ಯಾಪ್ ಅನ್ನು ಮಾಡಿಡುತ್ತೆ. ಈ ಕೆಲಸ ಒಂದು ಸ್ಪೆಸಿಫಿಕ್ ಪಾರ್ಟ್ ಇದಾಗಿದೆ. ಈ ಏರಿಯಾಕ್ಕೆ ನಾವು ಟೆಂಪ್ರೋರಲ್ ಪ್ಯಾರಿಯಟಲ್ ಜಂಕ್ಷನ್ ಅಂತ ಕರಿತೀವಿ. ಈಗ ಯಾವಾಗ ಈ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೋ ನಮ್ಮ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ, ನಾವೆಲ್ಲಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ರಿಸರ್ಚರ್ಸ್ಗಳ ಪ್ರಕಾರ ಇದೇ ಕನ್ಫ್ಯೂಷನ್ನಿಂದ ನಮ್ಮ ಬಾಡಿ ನಮ್ಮದೇ ಒಂದು ಡೂಪ್ಲಿಕೇಟ್ ಅನ್ನು ಕ್ರಿಯೇಟ್ ಮಾಡುತ್ತಂತೆ. ನಮ್ಮ ತರಾನೇ ಒಬ್ಬ ವ್ಯಕ್ತಿ ನಾವು ಮಾಡಿದ ಮೂಮೆಂಟ್ ಅನ್ನು ನಮ್ಮ ತರಾನೇ ಫಾಲೋ ಮಾಡ್ತಾ ಇರ್ತಾನೆ. ಈಗ ಆ ಹುಡುಗಿಯ ಮೂಲಕ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಯಿತು, ಆದರೆ ರಿಸರ್ಚರ್ಸ್ಗೆ ಪ್ರೂಫ್ನ ಜೊತೆ ತೋರಿಸ್ಬೇಕು. ಮತ್ತೊಂದು ವಿಷಯ ಏನು ಅಂದರೆ, ಸೈಂಟಿಸ್ಟ್ಗಳಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಈ ಸೇಮ್ ರಿಸಲ್ಟ್ ಅನ್ನು ಒಬ್ಬ ಆರೋಗ್ಯ ಪೇಷಂಟ್ನಲ್ಲಿ ಹೇಗೆ ಮಾಡಿ ತೋರಿಸೋದು ಅಂತ. ನೀವು ಸುಮ್ಮನೆ ಒಬ್ಬ ಆರೋಗ್ಯವಂತ ಪೇಷಂಟನ್ನು ಕರ್ಕೊಂಡು ಬಂದು ಅವನ ತಲೆಬಿರಡು ಓಪನ್ ಮಾಡಿ ಕರೆಂಟ್ ಶಾಕ್ ಕೊಡೋದಕ್ಕಾಗತ್ತಾ? ಆಗೋದಿಲ್ಲ. ಸೊ ಇದೇ ಕಾರಣದಿಂದ ಇನ್ನೂ ಕೆಲವು ವರ್ಷಗಳು ಕಳೀತವೆ. ಆದರೆ ಇವೆನ್ಚುವಲಿ ಅದೇ ಡಾಕ್ಟರ್ಸ್ ಒಂದು ಹೊಸ ಮೆಥಡ್ ಅನ್ನು ಹುಡುಗಿ ತರ್ತಾರೆ. ಇದನ್ನು ಲೀಡ್ ಮಾಡ್ತಾ ಇದ್ದಿದ್ದು ಆಲ್ಫ್ ಬ್ಲಾಂಕಿ ಅವರು. ಈ ಬಾರಿ ಅವರು ಒಂದು ಹೊಸ ಮೆಥಡ್ ಅನ್ನು ಕಂಡು ಹಿಡಿದಿದ್ರು. ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಕರೆಂಟ್ ಇಲ್ಲದೆ ಒಂದು ರೋಬೋಟ್ ಅನ್ನು ಯೂಸ್ ಮಾಡಿ ಟೆಸ್ಟ್ ಮಾಡೋದು. ಅದು ಹೇಗಂತ ಹೇಳ್ತೀನಿ. ಅವರು ವಾಲಂಟಿಯರ್ಸ್ಗಳನ್ನು ಕರ್ಕೊಂಡು ಬರ್ತಾರೆ, ಅವರ ಕಣ್ಣಿಗೆ ಪಟ್ಟಿ ಹಾಕ್ತಾರೆ, ಹಾಗೂ ಅವರನ್ನು ಒಂದು ರೋಬೋಟ್ ಮುಂದೆ ತಂದು ನಿಲ್ಲಿಸ್ತಾರೆ. ಇದನ್ನು ಮನುಷ್ಯನ ರೋಬೋಟ್ ಆಗಿರಲಿಲ್ಲ, ಬರೀ ಒಂದು ಆರ್ಮ್ ಆಗಿತ್ತು. ಸೊ ಈ ವಾಲಂಟಿಯರ್ಸ್ ಅವರ ಕೈಯಲ್ಲಿ ಯಾವ ಥರ ಮೂವ್ಮೆಂಟ್ ಮಾಡ್ತಾ ಇದ್ರು ನೋಡಿ, ಅದೇ ಸೇಮ್ ಮೂವ್ಮೆಂಟ್ ಅನ್ನು ಆ ರೋಬೋಟ್ ಹಿಂದ್ಗಡೆ ಅವರ ಬೆನ್ನಿನ ಮೇಲೆ ಮಾಡ್ತಾ ಇತ್ತು. ಸ್ಟಾರ್ಟಿಂಗ್ನಲ್ಲಿ ಎಲ್ಲ ನಾರ್ಮಲ್ ಆಗಿತ್ತು, ಜನರು ಕೈಯೆಲ್ಲ ಆಡಿಸ್ತಾ ಇದ್ರು, ರೋಬೋಟ್ ಕೂಡ ಅದನ್ನೇ ಕಾಪಿ ಮಾಡಿ ಅವರ ಬೆನ್ನಿನ ಮೇಲೆ ಮಾಡ್ತಾ ಇತ್ತು. ನಂತರ ಸೈಂಟಿಸ್ಟ್ ಏನು ಮಾಡ್ತಾರಂದ್ರೆ, ಈ ರೋಬೋಟ್ನ ಆ್ಯಕ್ಷನ್ನಲ್ಲಿ 1 ಸೆಕೆಂಡ್ಗಿಂತನೂ ಕಡಿಮೆ ಸಮಯದ ಒಂದು ಸಣ್ಣ ಡಿಲೇ ಕೊಡ್ತಾರೆ. ಈಗ ಏನಾಗಿತ್ತು ಅಂದರೆ, ಆ ವಾಲಂಟಿಯರ್ಸ್ ಯಾವಾಗ ಮೂವ್ಮೆಂಟ್ಸ್ ಮಾಡ್ತಾ ಇದ್ರು ನೋಡಿ, ಅವರಿಗೆ ಬೆನ್ನಿನ ಹಿಂದೆ ಒಂದು ಸಣ್ಣ ಸಮಯದ ಡಿಲೇ ಅಲ್ಲಿ ಆ ಮೂಮೆಂಟ್ಸ್ ಫೀಲ್ ಆಗ್ತಾ ಇತ್ತು. ಆ್ಯಂಡ್ ಯಾವಾಗ ಇದು ಮಾಡಿದ್ರೋ ತಕ್ಷಣ ಎಲ್ಲ ವಿಯರ್ಡ್ ಆಗೋದಕ್ಕೆ ಶುರು ಆಯಿತು. ಅಲ್ಲಿದ್ದ ವಾಲಂಟಿಯರ್ಸ್ ಎಲ್ಲ ಪ್ಯಾನಿಕ್ ಆಗೋದಕ್ಕೆ ಶುರು ಆಗಿದ್ರು. ಎಲ್ಲರೂ ಹೇಳೋದಕ್ಕೆ ಶುರು ಮಾಡಿದ್ರು, ಏನೋ ನಮ್ಮ ಹಿಂದೆ ಇದೆ, ಯಾರೋ ನಮ್ಮ ಹಿಂದೆ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ಆದರೆ ಆ ಕೋಣೆಯಲ್ಲಿ ಬರೀ ಅವರು ಹಾಗೂ ಆ ರೋಬೋಟಿಕ್ ಆರ್ಮ್ ಮಾತ್ರ ಇದ್ದಿದ್ದು. ಕೆಲವರಂತೂ ಎಷ್ಟು ಹೆದರಿದ್ರು, ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂದರೆ ಈ ಎಕ್ಸ್ಪೆರಿಮೆಂಟ್ ಅನ್ನು ಅವಾಗಲೇ ನಿಲ್ಲಿಸೋದಕ್ಕೆ ಹೇಳಿದ್ರು. ಈಗ ಆ ಒಂದು ರಿಸರ್ಚ್ನಿಂದ ಒಂದು ವಿಷಯ ಕ್ಲಿಯರ್ ಆಗಿತ್ತು. ಅದೇನಂದ್ರೆ, ನಮಗೆ ನಮ್ಮ ಅಕ್ಕಪಕ್ಕ ಯಾರೋ ಇದ್ದಾರೆ ಅಂತ ಫೀಲ್ ಆಗೋದಕ್ಕೆ ಏನು ಭೂತ, ಆತ್ಮ ಈ ಥರದ್ದೇನೂ ಬೇಡ. ನಮ್ಮ ಮೆದುಳನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡಿದರೆ ಸಾಕು, ಆ ಥರ ಫೀಲ್ ಆಗುತ್ತೆ ಅಂತ. ಈಗ ಈ ರಿಸರ್ಚ್ ಯಾವಾಗ ಹೊರಗೆ ಬಂತೋ, ರಿಸರ್ಚರ್ಸ್ ಈ ಸರ್ವೈವರ್ಸ್ಗಳ ಸ್ಟೋರಿಯನ್ನು ಅದರ ಜೊತೆ ಲಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಫ್ರಾಂಕ್ನ ಸ್ಟೋರಿಯಲ್ಲಿ ಅವನು 22,000 ಫೀಟ್ ಎತ್ತರದಲ್ಲಿದ್ದ. ಆ ಎತ್ತರದಲ್ಲಿ ಮೆದುಳಿಗೆ ಆಕ್ಸಿಜನ್ ಸರಿಯಾಗಿ ಸಿಗೋದಿಲ್ಲ. ಮೇ ಬಿ ಮೆದುಳು ಕನ್ಫ್ಯೂಸ್ ಆಗಿರ್ಬೋದು. ಚಾರ್ಲ್ಸ್ ಲಿಂಡ್ಬರ್ಗ್ನ ಸ್ಟೋರಿಯಲ್ಲಿ ಜನರು ಪ್ಲೇನಲ್ಲಿ ಪ್ರತ್ಯಕ್ಷ ಆಗೋ ಮೊದಲು ಚಾರ್ಲ್ಸ್ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಮೇ ಬಿ ಚಾರ್ಲ್ಸ್ನ ಮೆದುಳು ಕನ್ಫ್ಯೂಸ್ ಆಗಿರ್ಬೋದು. ಶಾಕಲ್ಟನ್ನ ಸ್ಟೋರಿಯಲ್ಲಿ ಅವರು ಆಲ್ಮೋಸ್ಟ್ 6 ತಿಂಗಳಿನಿಂದ ಬಳಲ್ತಾ ಇದ್ರು. ಆ ಚಳಿ, ಆ ಹಸಿವೆಯಿಂದ ಅವರ ಬಾಡಿ ತುಂಬಾ ಎಕ್ಸಾಸ್ಟ್ ಆಗಿತ್ತು. ಮೇ ಬಿ ಮೆದುಳು ಕನ್ಫ್ಯೂಸ್ ಆಗಿರ್ಬೋದು. ಈ ಕಡೆ ಸಿಂಪ್ಸನ್ ಕೂಡ ಒಬ್ಬಂಟಿದ್ರು, ಚಳಿ, ನೋವು, ಗಾಯ ಇದರಿಂದೆಲ್ಲ ಬಳಲ್ತಾ ಇದ್ರು. ಮೇ ಬಿ ಮೆದುಳು ಕನ್ಫ್ಯೂಸ್ ಆಗಿರ್ಬೋದು.
ಮತ್ತು ರಾನ್ ಡಿ ಫ್ರಾನ್ಸಿಸ್ಕೋ ಒಬ್ಬ ಮಾಮೂಲಿ ವ್ಯಕ್ತಿ. ಇವರು ತುಂಬ ಪ್ಯಾನಿಕ್ ಆಗಿದ್ರು, ತುಂಬ ಹೆದರ್ಕೊಂಡಿದ್ರು. ಅಕ್ಕಪಕ್ಕದಲ್ಲಿ ಜನರ ಸಾವು ಹಾಗೂ ಆ ಹೊಗೆಯನ್ನು ಸೇದಿದಾಗ ಮೆದುಳಿಗೆ ಸರಿಯಾಗಿ ಆಕ್ಸಿಜನ್ ಸಿಗದೆ ಅವರು ಕೂಡ ಕನ್ಫ್ಯೂಸ್ ಆಗಿರ್ಬೋದು. ಈಗ ರಿಸರ್ಚರ್ಸ್ಗಳ ಪ್ರಕಾರ ಈ ಎಲ್ಲ ಸ್ಟೋರಿಯಲ್ಲಿ ಒಂದು ವಿಷಯ ಸಿಮಿಲರ್ ಇದೆ. ಅದೇನಂದ್ರೆ ಇವರೆಲ್ಲರೂ ಮೆದುಳಿನ ಮೇಲೆ ಅದರ ಲಿಮಿಟ್ಗಿಂತನೂ ಹೆಚ್ಚು ಪ್ರೆಷರ್ ಹಾಕಿದ್ರು. ಇದೇ ಕಾರಣದಿಂದ ಎಲ್ಲರಿಗೂ ಏನೋ ಕೇಳಿದಾಗೆ ಏನು ನೋಡಿದಾಗೆ ಫೀಲ್ ಆಗಿರ್ಬೋದು ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಈ ಥರ್ಡ್ ಮ್ಯಾನ್ ಕೇಸಿಗೆ ಸೈಂಟಿಸ್ಟ್ಗಳ ಹತ್ರ ಒಂದು ಎಕ್ಸ್ಪ್ಲನೇಷನ್ ಇತ್ತು. ಈ ಎಕ್ಸ್ಪ್ಲನೇಷನ್ ಪ್ರಕಾರ ಇವರೆಲ್ಲರೂ ನೋಡಿದ ವ್ಯಕ್ತಿ ಏನು ಹೊರಗಿಂದ ಬಂದಿದ್ದಲ್ಲ, ಅವರ ಮೆದುಳೆ ಕ್ರಿಯೇಟ್ ಮಾಡಿರೋದು ಅಂತ. ಈಗ ಇದರಲ್ಲೂ ಪ್ರಾಬ್ಲಮ್ ಇದೆ. ಈ ಎಕ್ಸ್ಪ್ಲನೇಷನ್ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಅವತ್ತು ಸ್ವಿಟ್ಜರ್ಲ್ಯಾಂಡ್ನ ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿದ ಒಂದು ಉಪಸ್ಥಿತಿ ಅದು ಜನರಿಗೆ ಹೆದರಿಸಿತ್ತು. ಜನರು ಡಿಸ್ಟರ್ಬ್ ಆಗಿದ್ರು. ಅದು ಜನರ ಜೊತೆ ಕಮ್ಯುನಿಕೇಟ್ ಮಾಡಲಿಲ್ಲ. ಆದರೆ ಈ ಸರ್ವೈವರ್ಸ್ಗಳು ನೋಡಿದ ಬೀಯಿಂಗ್ ಕಾಮ್ ಆಗಿತ್ತು, ಹೆಲ್ಪ್ಫುಲ್ ಆಗಿತ್ತು, ಅವ್ರ ಜೊತೆ ಮಾತನಾಡಿತ್ತು, ಅವರ ಜೀವ ಉಳಿಸಿತು. ಇದೆ ಈ ಒಂದು ಪಾಯಿಂಟ್ನಿಂದಾಗಿ, ಈ ಒಂದು ಡಿಫ್ರೆನ್ಸ್ನಿಂದಾಗಿ ಜನರು ಸೈನ್ಸ್ ಕೊಟ್ಟ ಎಕ್ಸ್ಪ್ಲನೇಷನ್ ಅನ್ನು ನಂಬದೆ ತಮ್ಮ ಬಿಲೀಫ್ಸ್ನ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದರು. ಸಾವಿರಾರು ವರ್ಷದಿಂದ ಬೇರೆ ಬೇರೆ ಕಲ್ಚರ್ಸ್ ಒಂದು ಬೀಯಿಂಗ್ನ ಬಗ್ಗೆ ಮಾತನಾಡಿದೆ. ಇದು ಬೇರೆ ಬೇರೆ ದೇಶ, ಬೇರೆ ಬೇರೆ ಧರ್ಮಗಳಿಂದ ಬಂದಿದ್ರು ಎಲ್ಲರೂ ಕೊಡುವ ಡಿಸ್ಕ್ರಿಪ್ಷನ್ ಸೇಮ್ ಆಗಿದೆ. ಅದೇನಂದರೆ ಒಂದು ಜೀವಿ ಇದೆ, ಇದು ನಿರ್ಜನ ಪ್ರದೇಶದಲ್ಲಿರುತ್ತೆ, ಕೆಲವೊಮ್ಮೆ ನಮ್ಮ ನಡುವೆನೇ ಇರುತ್ತೆ, ನಮ್ಮ ತರಾನೇ ಜೀವಿಸುತ್ತೆ. ಹಿಂದೂಯಿಸಮ್ ಅಲ್ಲಿ ಇವರಿಗೆ ಯಕ್ಷರು ಅಂತ ಕರೀತಾರೆ. ನಂಬಿಕೆ ಪ್ರಕಾರ ಇವರು ಕಾಡು, ನದಿ, ಪರ್ವತ ಹಾಗೂ ನೇಚರ್ನ ರಕ್ಷಕರಾಗಿದ್ದಾರೆ. ಇವರು ಪ್ರೊಟೆಕ್ಟ್ ಮಾಡ್ತಾರೆ, ಇವರು ಗೈಡ್ ಮಾಡ್ತಾರೆ. ಇವರ ಹತ್ರ ಶಕ್ತಿ ಇದೆ ಮನುಷ್ಯನ ರೂಪವನ್ನು ಪಡೆದುಕೊಳ್ಳೋದಕ್ಕೆ, ಮನುಷ್ಯರ ನಡುವೆ ಸೇರಿಕೊಳ್ಳೋದಕ್ಕೆ. ಮತ್ತೆ ಇಸ್ಲಾಂ ಅಲ್ಲಿ ಜಿನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬೈ ದ ವೇ ನನ್ನ ಚಾನಲ್ ಅಲ್ಲಿ ಜಿನ್ನ ಒಂದು ಹಾರರ್ ವಿಡಿಯೋ ಅವೈಲೇಬಲ್ ಇದೆ. ಹೊಸಬರಾಗಿದ್ದರೆ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಸೊ ಜಿನ್ಗಳು ಕೂಡ ಸೇಮ್ ಆಗಿದೆ. ರಿಮೋಟ್ ಪ್ಲೇಸಿನಲ್ಲಿ ಜೀವಿಸುವ ಒಂದು ಜೀವಿ. ಇವರ ಹತ್ರನೂ ಶಕ್ತಿ ಇದೆ. ಇವರಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಮನುಷ್ಯ ಅಕಸ್ಮಾತ್ ಇಷ್ಟ ಆದರೆ ಅವರಿಗೆ ಹೆಲ್ಪ್ ಮಾಡುತ್ತೆ, ಮನುಷ್ಯರು ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ಅವರ ಜೀವವನ್ನು ತಗೊಳ್ಳುತ್ತೆ. ಇದೇ ಥರ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಹೆಸರನ್ನು ಯೂಸ್ ಮಾಡ್ತಾರೆ. ಲೈಕ್ ಕ್ರಿಶ್ಚಿಯಾನಿಟಿಯಲ್ಲಿ ಗಾರ್ಡಿಯನ್ ಏಂಜಲ್ಸ್ಗಳ ಬಗ್ಗೆ ಮಾತನಾಡ್ತಾರೆ. ಇವರು ಜನರು ಕಷ್ಟದಲ್ಲಿರುವಾಗ ದೇವರು ಕಳಿಸುವ ದೇವತೆಗಳಾಗಿದ್ದಾರೆ. ಕೆಲವು ಕಲ್ಚರಲ್ಲಿ ಪ್ರತಿಯೊಂದು ಪ್ಲೇಸಿಗೆ ಅಲ್ಲಿದ್ದೇ ಆದ ಒಂದು ಶಕ್ತಿಗಳಿದೆ. ಯಾವುದು ಆ ಸ್ಥಳವನ್ನು ನೋಡಿಕೊಳ್ಳುತ್ತೆ, ಆ ಸ್ಥಳವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಉಡುಪಿಯವರಿಗೆ ಒಂದು ಶಕ್ತಿ ಇದ್ರೆ ಬೆಂಗಳೂರಿನವರಿಗೆ ಒಂದು ಶಕ್ತಿ. ಕೆಲವರು ಸೈನ್ಸ್ ಕೊಟ್ಟ ಎಕ್ಸ್ಪ್ಲನೇಷನ್ ಅನ್ನು ಈ ಕೇಸಸ್ ಜೊತೆ ಲಿಂಕ್ ಮಾಡಿದ್ರು, ಇನ್ನು ಕೆಲವರು ತಮ್ಮ ನಂಬಿಕೆ ಕೊಟ್ಟ ಎಕ್ಸ್ಪ್ಲನೇಷನ್ ಅನ್ನು. ಪ್ರಾಬ್ಲಮ್ ಏನು ಅಂದ್ರೆ ಈ ಎರಡು ಸೈಡ್ ಕೂಡ ತಮ್ಮ ತಮ್ಮ ಜಾಗದಲ್ಲಿ ಸರಿಯಾಗಿದೆ. ಯಾರ ಹತ್ರನೂ ಕಂಪ್ಲೀಟ್ ಆನ್ಸರ್ ಇಲ್ಲ, ಯಾರ ಹತ್ರನೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇಲ್ಲ. ಸೈನ್ಸ್ ಯಾಕೆ ನೋಡಿದ ತರ ಫೀಲ್ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ, ನಂಬಿಕೆ ಯಾಕೆ ಹೆಲ್ಪ್ ಮಾಡಿತು ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಇದೇ ಕಾರಣದಿಂದ ದ ಥರ್ಡ್ ಮ್ಯಾನ್ ಫ್ಯಾಕ್ಟರ್ ಅನ್ನು ಜನರು ನೂರಾರು ವರ್ಷಗಳಿಂದ ಮಾತಾಡ್ತಾನೆ ಇದ್ದಾರೆ. ನೋಡಿ, ಈಗ ನಾವು ಆ ಸಿಚುವೇಶನ್ ಯಾವತ್ತೂ ಫೀಲ್ ಮಾಡಿಲ್ಲ. ನಮ್ಮ ಹತ್ರ ಒಂದೇ ಆಪ್ಷನ್ ಇರೋದು, ಎರಡೂ ಕಡೆ ಸ್ಟೋರಿಯನ್ನು ಕೇಳೋದು ಹಾಗೂ ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನಂಬೋದು. ಈಗ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನಿಮ್ಗೇನು ಅನಿಸುತ್ತೆ? ಅವತ್ತು ಆ ಸರ್ವೈವರ್ಸ್ ನೋಡಿದ್ದಾದ್ರೂ ಏನೋ, ಇದು ಬರೀ ನಮ್ಮ ಮೆದುಳು ಪ್ಲೇ ಮಾಡುವ ಒಂದು ಟ್ರಿಕ್ ಆಗಿತ್ತಾ, ಅಥವಾ ಅಲ್ಲಿ ನಿಜವಾಗ್ಲೂ ಯಾರಾದರೂ ಇದ್ರ? ಫೈನಲಿ ನನ್ನ ಲಾಸ್ಟ್ ಲೈನ್ಗೆ ಸೂಟ್ ಆಗುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಒಂದು ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡ್ತಾ ಇದ್ದೀನಿ. ಐ ಹೋಪ್ ಕ್ವಾಲಿಟಿಯಲ್ಲಿ ಏನೂ ಕಾಂಪ್ರಮೈಸ್ ಆಗಿಲ್ಲ ಅಂತ. ಒನ್ ಮೋರ್ ಥಿಂಗ್, ಕಮೆಂಟಲ್ಲಿ ನೀವೆಲ್ಲ ಎಷ್ಟು ಪ್ರೀತಿ ಕೊಡ್ತೀರಾ, ಎಷ್ಟು ಕೇರ್ ಮಾಡ್ತೀರಾ ಅಂದರೆ ನೋಡಿ ಖುಷಿ ಆಗುತ್ತೆ. ಇದೇ ಥರ ಕಮೆಂಟ್ಸ್ ಒಂದು ಪ್ಲೀಸ್ ಮಾಡ್ತಾ ಇರಿ. ಬರೀ ಒಳ್ಳೆ ವಿಷಯನೇ ಹೇಳಬೇಕಂತಿಲ್ಲ, ಕ್ರಿಟಿಸೈಸ್ ಕೂಡ ಮಾಡಿ. ನನಗೆ ಹೆಲ್ಪ್ ಆಗುತ್ತೆ ಇಂಪ್ರೂವೈಸ್ ಮಾಡೋದಕ್ಕೆ. ಯಾಕಂದರೆ ನಾನು ಕಲಿತೇ ಹುಟ್ಟಿರೋನಲ್ಲ, ನಾನು ಸಹ ಕಲಿತಾ ಇದ್ದೀನಿ. ಆಲ್ಸೋ ನಿಮಗೆ ಸರ್ವೈವಲ್ ಸ್ಟೋರೀಸ್ಗಳೆಲ್ಲ ಇಷ್ಟ ಇದ್ದರೆ ನನ್ನ ಚಾನಲಲ್ಲಿ ಈ ಒಂದು ವಿಡಿಯೋನು ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಇದರಲ್ಲಿ ನಿಮಗೆ ಕಲಿಯೋದಕ್ಕೆ ತುಂಬ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರಬೇಕು. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.